ನಮಸ್ಕಾರ. ಸ್ವಾಮಿ ಶರಣು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಶಬರಿಮಲೆಯಲ್ಲಿ ಜ್ಯೋತಿ ಸ್ವರೂಪಿ ಅಯ್ಯಪ್ಪನ ದರ್ಶನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಅಯ್ಯಪ್ಪನ ಸನ್ನಿಧಾನದಲ್ಲಿ ಮಕರ ಜ್ಯೋತಿ ರೂಪದಲ್ಲಿ ಅಯ್ಯಪ್ಪ ಕಾಣಿಸಿಕೊಳ್ಳಲಿದ್ದು, ಹರಿಹರ ಪುತ್ರನ ವಾರ್ಷಿಕ ದರ್ಶನಕ್ಕಾಗಿ ಲಕ್ಷಾಂತರ ಜನ ಕಾದು ಕುಳಿತಿದ್ದಾರೆ. ಪಂದಳಂ ಅರಮನೆಯಿಂದ ಮೆರವಣಿಗೆ ಮೂಲಕ ತಿರುವಾಭರಣ ತರಲಾಗ್ತಿದ್ದು, ದೇವರಿಗೆ ವಿಶೇಷವಾದ ಅಲಂಕಾರವನ್ನ ಮಾಡಲಾಗಿದೆ. ಪೂಜೆಯನ್ನ ನೆರವೇರಿಸಲಿದ್ದಾರೆ. ಬಳಿಕ ಹರಿಹರ ಸುತ ಅಯ್ಯಪ್ಪ ಜ್ಯೋತಿ ರೂಪದಲ್ಲಿ ಭಕ್ತರಿಗೆ ದರ್ಶನವನ್ನ ನೀಡಲಿದ್ದಾನೆ. ಶಬರಿಮಲೆಯಲ್ಲಿರುವಂತಹ ಪೊನ್ನಂಬಾಲ ಮೇಡುವಿನಲ್ಲಿ ಇನ್ನು 6 ಗಂಟೆ, ಈಗಾಗಲೇ 6ರಿಂದ 8 ಗಂಟೆಯ ನಡುವೆ ಮಕರ ಜ್ಯೋತಿ ಗೋಚರಿಸಲಿದೆ. ಶಬರಿಮಲೆಯ ಇತಿಹಾಸವನ್ನ ನಾವು ನೋಡ್ತಾ ಹೋಗೋದಾದ್ರೆ, ಮಹಿಷಿಯ ಸಂಹಾರಕ್ಕಾಗಿ ಅಯ್ಯಪ್ಪ ಸ್ವಾಮಿಯ ಜನನ, ಹರಿಹರದಿಂದ ಸಮಾಗಮದಿಂದ ಅಯ್ಯಪ್ಪ ಹುಟ್ಟಿದ ಅನ್ನುವಂತಹ ಪೌರಾಣಿಕ ಹಿನ್ನೆಲೆಯನ್ನ ನಾವು ಗಮನಿಸಬಹುದು. ಮಹಿಷ ವರ ಕೋರಿಕೆಯಂತೆ ಅಯ್ಯಪ್ಪ ಸ್ವಾಮಿಯ ಜನನವಾಗುತ್ತೆ. ಪಂದಳ ರಾಜ ರಾಜಶೇಖರ ಮಕ್ಕಳಿಲ್ಲದೆ ಕೊರಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬೇಟೆಗೆ ಹೋದಾಗ ಶಿವಲಿಂಗದ ಮುಂದೆ ಅಯ್ಯಪ್ಪ ಗೋಚರವಾಗ್ತಾನೆ. 12 ವರ್ಷಗಳ ಕಾಲ ಅರಮನೆಯಲ್ಲಿ ಜೀವನವನ್ನ ನಡೆಸ್ತಾನೆ. ಆ ಅಯ್ಯಪ್ಪನ ಕೊರಳಲ್ಲಿ ಮಣಿ ಇದ್ದಿದ್ದರಿಂದ ಮಣಿಕಂಠ ಅನ್ನುವಂತಹ ಹೆಸರು ಕೂಡ ಬರುತ್ತೆ. ತಾಯಿಯ ಆರೋಗ್ಯಕ್ಕಾಗಿ ಹುಲಿಯ ಹಾಲನ್ನು ತರೋದಕ್ಕೆ ಕಾಡಿಗೆ ಪಯಣವನ್ನ ಮಾಡಿದ ಸಂದರ್ಭದಲ್ಲಿ ಮಹಿಷಿಯ ಸಂಹಾರವನ್ನ ಮಾಡಿದ್ದು ಹರಿಹರ ಸುತ. ಅಯ್ಯಪ್ಪ ಕಾಡಿಗೆ ಹೋದಾಗ ಇಂದ್ರನೇ ಹುಲಿ ರೂಪ ತಾಳಿದ. ಹುಲಿಯ ಮೇಲೆ ಕುಳಿತು ಅರಮನೆಗೆ ಅಯ್ಯಪ್ಪ ಬಂದ. ತನಗಾಗಿ ದೇಗುಲವನ್ನ ನಿರ್ಮಿಸೋದಕ್ಕೆ ರಾಜನಿಗೆ ಆತ ಮನವಿಯನ್ನ ಮಾಡಿಕೊಂಡ. ಪರಶುರಾಮರಿಂದ ಸೃಷ್ಟಿಗೊಂಡ ಪ್ರತಿಮೆಯ ಸ್ಥಾಪನೆಯಾಗತ್ತೆ. ಈ ಸಂದರ್ಭದಲ್ಲಿ ಅಂದ್ರೆ ಪ್ರತಿ ಮಕರ ಸಂಕ್ರಾಂತಿಯಂದು ಜ್ಯೋತಿ ಸ್ವರೂಪಿ ಗೋಚರ ಆಗತ್ತೆ. ಭಕ್ತರಲ್ಲಿ ಇರುವಂತಹ ನಂಬಿಕೆ, ಅಯ್ಯಪ್ಪನೇ ಈ ಜ್ಯೋತಿಯ ರೂಪದಲ್ಲಿ ಕಾಣಿಸಿಕೊಳ್ತಾನೆ. ಆತನೇ ಹೇಳಿದ ಹಾಗೆ, ಅಂದ್ರೆ ಈಗ ಪೌರಾಣಿಕ ಕಥೆಗಳು ಹೇಳುವ ಹಾಗೆ, ಮಕರ ಸಂಕ್ರಾಂತಿಯ ದಿನ ನಾನು ಜ್ಯೋತಿ ರೂಪದಲ್ಲಿ ತನ್ನ ಭಕ್ತರಿಗೆ ಕಾಣಿಸಿಕೊಳ್ತೀನಿ, 3 ಬಾರಿ ನಾನು ಜ್ಯೋತಿಯ ರೂಪದಲ್ಲಿ ಕಾಣಿಸಿಕೊಳ್ತೀನಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು, ವ್ರತಾಧಾರಿಗಳು ಇವತ್ತಿನ ದಿನವೇ ಅನೇಕರು ಶಬರಿಮಲೆಗೆ ತೆರಳಿ ಈ ಒಂದು ಜ್ಯೋತಿಯ ದರ್ಶನಕ್ಕಾಗಿ ಕಾಯ್ತಾರೆ. ಈ ದಿನವೇ ಅನೇಕರು ಅಲ್ಲಿಯೇ ಇರಬೇಕು ಅನ್ನುವಂತಹ ಆಶಯವನ್ನ ಇಟ್ಟುಕೊಂಡು 48 ದಿನಗಳ ಕಾಲ ವ್ರತಾಚರಣೆಯನ್ನ ಮಾಡ್ತಾರೆ. ವ್ರತಾಚರಣೆಯನ್ನ ಮಾಡಿ ಆ ಕಠಿಣ ನಿಯಮಗಳನ್ನ ಮಾಡಿದಂತಹ ಅಯ್ಯಪ್ಪ ಮಾಲಾಧಾರಿಗಳು ಆನಂತರ ಶಬರಿಮಲೆಗೆ ತೆರಳಿ ಅಲ್ಲಿ ದೇವರ ದರ್ಶನವನ್ನ ಮಾಡಿದ ಬಳಿಕ, ಅಯ್ಯಪ್ಪನ ದರ್ಶನವನ್ನ ಮಾಡಿದ ಬಳಿಕ ತಮ್ಮ ಮಾಲೆಯನ್ನು ತೆಗೆಯೋದು, ವ್ರತವನ್ನ ಬಿಡೋದು ನಿಯಮ. ಈ ಹಿನ್ನೆಲೆಯಲ್ಲಿ ಮಕರ ಜ್ಯೋತಿಯ ದರ್ಶನ ಆಗಬೇಕು, ಆ ದರ್ಶನವೇ ನಮಗೆ ಪುಣ್ಯ ಪ್ರಾಪ್ತಿ ಅನ್ನೋದನ್ನ ಅನೇಕ ಭಕ್ತರು ನಂಬ್ತಾರೆ. ಈಗಲೂ ಕೂಡ ಅನೇಕರ ಆ ನಂಬಿಕೆಯಿಂದನೇ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ತೆರಳುತ್ತಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಅಲ್ಲಿ ಇರೋದನ್ನ ನಾವು ಗಮನಿಸ್ತೀವಿ. ಈಗ ನಾವು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಶಬರಿಮಲೆಯ ಈ ದೃಶ್ಯವನ್ನು ನೀವು ಗಮನಿಸಬಹುದು. ಎಷ್ಟರ ಮಟ್ಟಿಗೆ ಅಲ್ಲಿ ಜನರು ಇದ್ದಾರೆ ಅನ್ನೋದನ್ನ ನೀವು ನೋಡಬಹುದು. ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಯನ್ನ ಪ್ರವೇಶಿಸುವಂತಹ ಈ ವಿಶೇಷ ಮುಹೂರ್ತದಲ್ಲಿ ಆಕಾಶದಲ್ಲಿ ಬೆಳಗುವಂತಹ ನಕ್ಷತ್ರವೇ ಮಕರ ಜ್ಯೋತಿ. ಮಕರ ಜ್ಯೋತಿಯನ್ನು ಆಕಾಶದಲ್ಲಿ ಕಾಣಿಸಿಕೊಳ್ಳುವ ನಕ್ಷತ್ರ ಅಂತಾನೆ ಹೇಳಲಾಗುತ್ತೆ. ಇವತ್ತಿನ ದಿನ ಉದಯಿಸುವ ನಕ್ಷತ್ರವನ್ನ ಮಕರ ಜ್ಯೋತಿ ಅಂತ ಕರೆಯಲಾಗುತ್ತೆ. ಈ ಸಂದರ್ಭದಲ್ಲಿ ಶಬರಿಮಲೆಗೆ ಪಂದಳಂನಿಂದ ಅಯ್ಯಪ್ಪನ ತಿರುವಾಭರಣವನ್ನ ತರುವ ದಿನ ನಕ್ಷತ್ರವು ಆಕಾಶದಲ್ಲಿ ಕಾಣಿಸಿಕೊಳ್ಳುತ್ತೆ ಅಂತ ಹೇಳಲಾಗತ್ತೆ. ಉತ್ತರಾಯಣ ಆರಂಭ ಆಗಿದೆ. ಮಕರ ಸಂಕ್ರಮಣದಿಂದ ಪ್ರಾರಂಭವಾಗುತ್ತೆ ಇವತ್ತು ರಾತ್ರಿಯಿಂದ. ಅದೇ ಕಾರಣಕ್ಕಾಗಿ ನಾಳೆ ಮಕರ ಸಂಕ್ರಾಂತಿಯನ್ನ ಆಚರಣೆ ಮಾಡೋದು. ಭಾನುವಾರ ಈ ಸಲ 15ನೇ ತಾರೀಕಿನಂದು ಮಕರ ಸಂಕ್ರಾಂತಿ ಬಂದಿದೆ. ಪುರಾಣದ ಪ್ರಕಾರ ಮಕರ ಸಂಕ್ರಮಣವನ್ನ ಸಾಮಾನ್ಯವಾಗಿ ದೇವರುಗಳ ಬ್ರಹ್ಮ ಮುಹೂರ್ತ ಅಂತಾನೆ ಪರಿಗಣಿಸಲಾಗುತ್ತೆ. ಇದು ಹಲವು ವಿಶೇಷತೆಗಳನ್ನು ಹೊಂದಿರುವ ಸಮಯವೂ ಆಗಿದೆ. ಇನ್ನು ಮಕರ ವಿಳಕು ನೋಡೋದಕ್ಕೆ ಲಕ್ಷಾಂತರ ಜನ ಶಬರಿಮಲೆಗೆ ಭೇಟಿ ಕೊಡ್ತಾರೆ.
ಕೇರಳ ಅರಣ್ಯ ಇಲಾಖೆಯ ಅಧೀನದಲ್ಲಿದೆ ಪೊನ್ನಂಬೇಲ ಮೇಡಿನಲ್ಲಿ ಮಕರ ದೀಪವನ್ನ ಅಲ್ಲಿ ಬೆಳಗಿಸಲಾಗುತ್ತೆ. ಮಕರ ಜ್ಯೋತಿ ಕಾಣಿಸಿಕೊಂಡ ಅದೇ ದಿನ ಪೊನ್ನಂಬಲ ಮೇಡಿನಲ್ಲಿ ಕರ್ಪೂರದ ಆರತಿ ನಡೆಯುತ್ತೆ. ಸಾಂಕೇತಿಕವಾಗಿ ಮಕರ ವಿಳಕ್ಕನ್ನ 3 ಬಾರಿ ಬೆಳಗಿಸಲಾಗುತ್ತೆ. ಈ ಸಮಯದಲ್ಲಿ ಉದಯಿಸುವ ನಕ್ಷತ್ರವನ್ನ ಮಕರ ಜ್ಯೋತಿ ಅಂತ ಕರೆಯಲಾಗುತ್ತೆ. ಪೊನ್ನಂಬಲ ಮೇಡಿನ ಬೆಟ್ಟದಲ್ಲಿ ಆರತಿಯನ್ನ ಮಕರ ವಿಳಕ್ಕು ಅಂತ ಕರೆಯಲಾಗುತ್ತೆ. ಸೊ ನಾವು ಈ ಒಂದು ಜ್ಯೋತಿ ಇದೆಯಲ್ಲ, ಈಗ ಜನರು ನಂಬುವಂತಹ ಅಯ್ಯಪ್ಪ ಮಾಲಾಧಾರಿಗಳು, ಅಯ್ಯಪ್ಪ ಭಕ್ತರು ನಂಬುವಂತಹ ಜ್ಯೋತಿ ಇದೆಯಲ್ಲ, ಇದು ಅಯ್ಯಪ್ಪನೇ ಸ್ವತಃ ಬಂದು ದರ್ಶನವನ್ನ ಕೊಡ್ತಾನೆ ಅನ್ನುವಂತಹ ಪ್ರತೀತಿ, ಇದು ಭಕ್ತರ ನಂಬಿಕೆ. ಮಕರ ಸಂಕ್ರಾಂತಿಯಂದೇ ಆತ ಭೂಮಿಗೆ ಬಂದು ತನ್ನ ಭಕ್ತರಿಗೆ ದರ್ಶನವನ್ನ ನೀಡ್ತಾನೆ ಅನ್ನುವಂತಹ ನಂಬಿಕೆ. ಪಂದಳಂ ಅರಮನೆಯಿಂದ ತಿರುವಾಭರಣ ಸೇವೆ ನಡೆಯುತ್ತೆ. ಪಂದಳಂನಿಂದ ಸನ್ನಿಧಾನಕ್ಕೆ ಆಭರಣವನ್ನ ತರಲಾಗುತ್ತೆ. ಪೆಟ್ಟಿಗೆಯಲ್ಲಿರುವ ಆಭರಣವನ್ನ ಅಯ್ಯಪ್ಪನಿಗೆ ತೊಡಿಸಿ ಅಲಂಕಾರವನ್ನ ಮಾಡುವಂತಹ ಒಂದು ವಿಶೇಷವಾದಂತಹ ದೃಶ್ಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ, ಆ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಅನೇಕ ಭಕ್ತರು ಕಾಯ್ತಾ ಇರ್ತಾರೆ. ಪೊನ್ನಂಬಲ ಮೇಡುವಿನಲ್ಲಿ ಆ ಸಂದರ್ಭದಲ್ಲಿ ಅಯ್ಯಪ್ಪನಿಗೆ ವಿಶೇಷವಾದ ಪೂಜೆಯೂ ಸಲ್ಲತ್ತೆ. ಯಾವಾಗ ಮಕರ ಜ್ಯೋತಿ ಕಾಣಿಸುತ್ತಲ್ವಾ, ಆ ಕ್ಷಣಕ್ಕಾಗಿಯೇ ಭಕ್ತರು ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಇಡೀ ಒಂದು ವರ್ಷ ನಾವು ಶಬರಿಮಲೆಗೆ ಮಕರ ಜ್ಯೋತಿಯ ಸಂದರ್ಭದಲ್ಲಿ ಹೋಗ್ತೀವಿ, ಆಗ ನಾವು ಮಾಲೆಯನ್ನ ಹಾಕ್ತೀವಿ ಅಂತ ಹೇಳಿ ಇದೇ ಸಮಯಕ್ಕಾಗಿ ಕಾದು ಮಾಲಾಧಾರಿಗಳಾಗಿ ವ್ರತಾಚರಣೆಯನ್ನ ಮಾಡಿ ಅನೇಕರು ಕಾಲ್ನಡಿಗೆಯಲ್ಲೇ ಹೋಗೋದನ್ನು ನಾವು ಗಮನಿಸಬಹುದು. ಈಗ ಸೊ ಪೊನ್ನಂಬಲ ಮೇಡುವಿನಲ್ಲಿ ಅಯ್ಯಪ್ಪನಿಗೆ ಈ ಸಂದರ್ಭದಲ್ಲಿ ಮಕರ ಜ್ಯೋತಿ ಕಾಣಿಸಿಕೊಳ್ಳುವ ಸಂದರ್ಭದಲ್ಲಿ ವಿಶೇಷ ಪೂಜೆ ನೆರವೇರುತ್ತೆ. ಮಲೆಯ ಮಾರನ್ ಬುಡಕಟ್ಟು ಜನರು ಆರಾಧನೆಯನ್ನ ಮಾಡುವಂತಹ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ ಈಗ ಲಕ್ಷಾಂತರ ಭಕ್ತರು ಅಲ್ಲಿ ಕಾಯ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಆಕಾಶದಲ್ಲಿ ಮಕರ ಜ್ಯೋತಿಯ ದರ್ಶನ ಆಗುತ್ತೆ. 48 ದಿನಗಳ ವ್ರತಾಚರಣೆಯನ್ನ ಮಾಡಿದಂತಹ ಭಕ್ತರು ಈ ಜ್ಯೋತಿಯನ್ನ ನೋಡಿದ ಬಳಿಕ, ಅಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಮಾಡಿದ ಬಳಿಕ ತಮ್ಮ ವ್ರತವನ್ನ ಪೂರ್ಣಗೊಳಿಸ್ತಾರೆ. ಒಂದ್ ಕಡೆ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ, ಆತನ ಜ್ಯೋತಿಗಾಗಿ ಕಾಯ್ತಾ ಇರುವಂತಹ ಭಕ್ತರು, ಆದ್ರೆ ಮತ್ತೊಂದು ಕಡೆ ಪ್ರತಿ ಒಂದು ಭಾಗದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಇವತ್ತು ವಿಶೇಷ ಪೂಜೆಗಳು ನಡೆಯುತ್ತೆ. ಅಯ್ಯಪ್ಪ ಮಾಲಾಧಾರಿಗಳು ಅಲ್ಲಿ ಇರ್ತಾರೆ, ಅನೇಕ ಭಕ್ತರು ಅಲ್ಲಿ ಇರ್ತಾರೆ. ಶ್ರೀರಾಮ್ಪುರದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇವತ್ತು ಅಯ್ಯಪ್ಪ ಸ್ವಾಮಿಯ ಭಕ್ತರಿಗೆ ವಿಶೇಷವಾದಂತಹ ದಿನ, ಮಾಲಾಧಾರಿಗಳಿಗೆ ವಿಶೇಷವಾದಂತಹ ದಿನ. ಈಗ ಅಲ್ಲಿ ಯಾವ ರೀತಿಯ ಪೂಜೆ ಪುನಸ್ಕಾರಗಳು ನಡೀತಾ ಇದೆ? ಎಸ್ ನವಿತಾ ಜೈನ್, ಇವತ್ತು ಮಕರ ಸಂಕ್ರಾಂತಿಯ ಹಬ್ಬ ನಾಡಿನಾದ್ಯಂತ ಎಲ್ಲ ಕೂಡ ಹಬ್ಬದ ಸಂಭ್ರಮ ಇದೆ. ಪ್ರಮುಖವಾಗಿ 48 ದಿನಗಳಿಂದಲೂ ಕೂಡ ಅಯ್ಯಪ್ಪ ಮಾಲಾಧಾರಿಗಳು ಇವತ್ತು ಮಕರ ಜ್ಯೋತಿಯನ್ನ ನೋಡೋದಕ್ಕೆ ಎಲ್ಲ ಕೂಡ ಕಾತರದಿಂದ ಅಯ್ಯಪ್ಪ ಮಾಲಾಧಾರಿಗಳೇನಿದ್ದಾರೆ ಅದೆಲ್ಲವೂ ಕೂಡ ಇವತ್ತು ವಿಶೇಷವಾಗಿ ಮಕರ ಸಂಕ್ರಾಂತಿನ ಎಲ್ಲ ಕೂಡ ಪೂಜೆಗಳು ಆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳಿಗೆ ಬಂದು ಪೂಜೆಯನ್ನ ಮಾಡ್ತಿದ್ದಾರೆ. ಅದರಲ್ಲಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಶ್ರೀರಾಮ್ಪುರದಲ್ಲಿರುವಂತಹ ಅಯ್ಯಪ್ಪ ದೇವಸ್ಥಾನದಲ್ಲಿ ಈಗ ಒಂದು ಅಲಂಕಾರವನ್ನ ಮಾಡಿ ಎಲ್ಲ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇರುವಂತದ್ದು. ಸದ್ಯ ನಾವೀಗ ಶ್ರೀರಾಮ್ಪುರದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಮುಂಭಾಗದಲ್ಲಿದ್ದೇವೆ. ಇನ್ನು ನೋಡ್ಬೋದು ಎಲ್ಲ ಕೂಡ ಆ ದೀಪಗಳನ್ನ ಹಚ್ಚಿ ಎಲ್ಲ ಆ ಒಂದು ಭಕ್ತಾದಿಗಳ ಮತ್ತೆ ಇಲ್ಲ ಆಡಳಿತ ಮಂಡಳಿ ಏನಿದೆ ಎಲ್ಲ ಒಂದು ಓಂಕಾರದಲ್ಲಿ ದೀಪಗಳನ್ನ ಹಾಕಿ ಮತ್ತೆ ಹೂವಿನಿಂದ ಅಲಂಕಾರಗಳನ್ನ ಮಾಡಿ ಎಲ್ಲ ಒಂದು ವಿಶೇಷವಾದಂತಹ ಒಂದು ಇವತ್ತು ಹಬ್ಬದ ಒಂದು ಸಂಭ್ರಮವನ್ನ ಇಲ್ಲಿ ಭಕ್ತಾದಿಗಳು ಕಾಣ್ತಾ ಇರುವಂತದ್ದು. ಅದೇ ರೀತಿ ಎಲ್ಲರಿಗೂ ಕೂಡ ಇಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಕ್ತಾದಿಗಳು ಬರೋದ್ರಿಂದ ಅವರಿಗೆ ಎಲ್ಲರೂ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತೇಳಿ ಹಗ್ಗಗಳನ್ನ ಕಟ್ಟಿ ಸಾಲಾಗಿ ಬರೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಈಗ ಒಬ್ಬೊಬ್ಬರಾಗಿ ನೋಡ್ಬೋದು ಭಕ್ತಾದಿಗಳು ಒಬ್ಬೊಬ್ಬರಾಗಿ ಇಲ್ಲಿ ಕುಟುಂಬ ಸಮೇತರಾಗಿ ಬರ್ತಾ ಇರುವಂತದ್ದು. ಎಲ್ಲ ಇಲ್ಲಿ ಕುಟುಂಬ ಸಮೇತರವಾಗಿ ಇಲ್ಲಿ ಒಬ್ಬೊಬ್ಬರಾಗಿ ಅವರ ಮಕ್ಕಳ ಜೊತೆ ಆಗಿರ್ಬೋದು ಎಲ್ಲ ಕೂಡ ಒಬ್ಬೊಬ್ಬರಾಗಿ ಇಲ್ಲಿ ಬರ್ತಾ ಇದ್ದಾರೆ. ಮತ್ತೆ ಇಲ್ಲಿ ಆಡಳಿತ ಮಂಡಳಿ ಏನಿದೆ ಅವರಿಗೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನ ನೋಡ್ಬೋದು. ಇದು ತುಂಬಾ ವರ್ಷಗಳಿಂದ ಈ ಅಯ್ಯಪ್ಪ ಸ್ವಾಮಿಯ ಒಂದು ದೇವಸ್ಥಾನದ ಒಂದು ಮಹಿಮೆ ಅಂದ್ರೆ ಶ್ರೀರಾಮ್ಪುರದಲ್ಲಿ ಇರುವಂತಹ ಒಂದು ದೇವಸ್ಥಾನದ ಮಹಿಮೆ ಅಂದ್ರೆ ಇಲ್ಲಿ
ಪ್ರತಿ ವರ್ಷ ಕೂಡ ಏನು ಈ ಒಂದು ಅಯ್ಯಪ್ಪ ಮಾಲಾಧಾರಿಗಳೇನು ಪ್ರಾರಂಭ ಆಗುತ್ತೆ, ನೂರಾರು ಜನ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿ ಅಯ್ಯಪ್ಪ ಮಾಲೆಯನ್ನು ಧರಿಸಿ ಇಲ್ಲಿಂದ ಅವರು ಅಯ್ಯಪ್ಪ ಆ ಒಂದು ಸನ್ನಿಧಾನಕ್ಕೆ ಹೋಗುವಂತದ್ದು ಇಲ್ಲಿ ಒಂದು ಪದ್ಧತಿ. ಮತ್ತೆ ಇಲ್ಲಿ ಒಂದು ವಿಶೇಷ ಆಗಿರ್ಬೋದು, ಅದರಲ್ಲಿ ಪ್ರಮುಖವಾಗಿ 6:45ಕ್ಕೆ ಒಂದು ಮಕರ ಜ್ಯೋತಿ ಇರುವಂತದ್ದು. ಈ ಒಂದು ಮಕರ ಜ್ಯೋತಿಯ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಇಲ್ಲಿ ಒಂದು ವಾಲ್ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬರುವಂತಹ ಭಕ್ತಾದಿಗಳೇನಿದ್ದಾರೆ ಅವರೊಂದು ವಾಲ್ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಇಲ್ಲಿರುವಂತಹ ಭಕ್ತಾದಿಗಳಿದ್ದಾರೆ, ಒಬ್ಬೊಬ್ಬರಾಗಿ ಅವರನ್ನ ಮಾತಾಡಿಸ್ತೀನಿ. ಇವರು ಈ ದೇವಸ್ಥಾನದ ಭಕ್ತಾದಿಗಳು, ಜೊತೆಗೆ ಇಲ್ಲಿ ಮಾಲಾಧಾರಿಗಳು ಕೂಡ, ಅಂದ್ರೆ ಈ ಅಯ್ಯಪ್ಪ ಮಾಲೆಯನ್ನ ಮಾಡಿ ಬರುವಂತರಿಗೆ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು. ಅವರನ್ನೇ ಮಾತಾಡಿಸ್ತೀನಿ. ಸರ್, ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕೂಡ ಮಕರ ಒಂದು ಸಂಕ್ರಾಂತಿ ಹಬ್ಬದ ದಿನ ವಿಶೇಷವಾದಂತಹ ಪೂಜೆ ವ್ಯವಸ್ಥೆಗಳನ್ನ ಮಾಡಲಾಗುತ್ತೆ. ಬರುವಂತ ಯಾವ ತರ ಸನ್ನಿಧಾನ ಶಬರಿಮಲೆಯಲ್ಲಿ ಯಾವ ತರ ಪೂಜೆಗಳು ನಡೀತದೋ ಅದೇ ತರಹದ ರೀತಿಯಲ್ಲಿ ಈ ಸನ್ನಿಧಾನದಲ್ಲಿ ಪ್ರತಿ ದಿವಸವೂ ಅಭಿಷೇಕ ಪೂಜೆ ಹಾಗೂ ದಿನನಿತ್ಯ ಅನ್ನದಾನ ಪ್ರತಿದಿನ ನಡೀತಾ ಇರ್ತದೆ. ಆ ಅಯ್ಯಪ್ಪನ ಏನು ಪವಾಡ ಇದೆಯೋ ಆ ಶಕ್ತಿ ಇಲ್ಲಿ ಅಯ್ಯಪ್ಪನ ಇದಿದೆ. ಅದೇ ಥರ ಅಲ್ಲಿ ಎಷ್ಟು ಜನ ಬರ್ತಾರೆ, ಸಾವಿರಾರು ಜನ ಹೆಂಗೆ ಬರ್ತಾರೋ ಅದೇ ಥರ ಇಲ್ಲಿ ದಿನನಿತ್ಯ ಪೂಜೆಗೆ ಸಾವಿರಾರು ಜನ ಬರ್ತಾರೆ, ಹೋಗ್ತಾ ಇರ್ತಾರೆ. ಹಾಗೂ ಭಕ್ತಿಯಿಂದ ಯಾವ ಸೇವೆಯನ್ನು ಮಾಡಿದಾರೋ ಭಕ್ತಿಯಿಂದ ಪ್ರಸಾದವನ್ನು ಕೊಡ್ತಾರೆ ಭಗವಂತ. ಅಯ್ಯಪ್ಪನ ನಂಬಿದವರು ಯಾರಿಗೂ ಮೋಸ ಮಾಡಿಲ್ಲ. ನಿಮಗೆ ತಿಳಿದಂಗೆ ಒಂದು 3 ವರ್ಷದ ಮುಂಚೆ ಆ ಹೆಣ್ಣು ಮಕ್ಕಳು ಹೋಗಿದ್ದರಿಂದ ಇವತ್ತು ನಮ್ಮ ದೇಶ ಏನಾಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಅಯ್ಯಪ್ಪನ ಒಂದು ಶಕ್ತಿ ಏನಂತ ಎಲ್ಲರಿಗೂ ಗೊತ್ತಾಗಿದೆ. ಅಲ್ಲಿ ಮಕರ ಜ್ಯೋತಿ ಕೂಡ ಎಷ್ಟೊತ್ತಿಗೆ ಅಲ್ಲಿ ಬರುವಂತದ್ದು, ಅದ್ರ ಬಗ್ಗೆ ಇವತ್ತು ಇವಾಗ ಶರಂಗುತ್ತಿಯಲ್ಲಿ ಅಯ್ಯಪ್ಪನ ಆಭರಣಗಳು ಬಂದಿದೆ. ಅಲ್ಲಿಂದ ಶಬರಿಮಲೆಗೆ ಹೋಗಿ ಶಬರಿಮಲೆ 6:15ಗೆ ಸರಿಯಾಗಿ ಸನ್ನಿಧಾನ ಒಳಗಡೆಗೆ ಆಭರಣಗಳು ಹೋಗುತ್ತದೆ. ಆ ಆಭರಣ ಹೋದ್ಮೇಲೆ 6:45ಕ್ಕೆ ಕರೆಕ್ಟಾಗಿ ಮಹಾಮಂಗಳಾರತಿ ಆಗುತ್ತದೆ. ಮಹಾಮಂಗಳಾರತಿ ಆಗಿದ ನಂತರನೇ ಗಂಟೆನಾದ ಆಗುತ್ತೆ. ಗಂಟೆನಾದ ನಂತರ ಎದುರಿಗೆ ಅಯ್ಯಪ್ಪನ ಮಕರ ಸಂಕ್ರಾಂತಿಯ ಜ್ಯೋತಿಯ ಬರುತ್ತದೆ. ಫಸ್ಟ್ ಒಂದು ನಕ್ಷತ್ರ ರೂಪ ಬರ್ತದೆ. ನಕ್ಷತ್ರ ರೂಪದಿಂದ ಅಯ್ಯಪ್ಪನ ಜ್ಯೋತಿ ರೂಪವನ್ನು ನೋಡಲಾಗುತ್ತದೆ. ಪ್ರಮುಖವಾಗಿ ಪ್ರತಿ ವರ್ಷ ಕೂಡ ಕಳೆದ 48 ದಿನಗಳು ಅಯ್ಯಪ್ಪ ಮಾಲಾಧಾರಿಗಳು ಈ ಒಂದು ಕುರೆ ಚಳಿಯಲ್ಲಿ ಕೂಡ ಸ್ನಾನವನ್ನ ಮಾಡಿ ಆ ಪದ್ಧತಿ ಪಾಲನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಈ ಬಾರಿ ಸಾವಿರಾರು ಜನ, ಲಕ್ಷಾಂತರ ಜನ ಆ ಒಂದು ಅಯ್ಯಪ್ಪ ಮಾಲೆಗೋಸ್ಕರ ನೋಡ್ಬೋದು. ಆ ವಿಜುವಲ್ಸ್ ನೋಡ್ತಾ ಇದ್ರೆ ತುಂಬಾ ಕ್ರೌಡ್ ಆ ವಿಜುವಲ್ಸ್ ಇತ್ತು. ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಅಯ್ಯಪ್ಪ ಮಾಲಾಧಾರಿಗಳು ಹೋಗಿದ್ದು ಅನ್ನೋದ್ರ ಬಗ್ಗೆ ಅದು ಯಾತಕ್ಕಂತ ಗೊತ್ತಾಗಿರ್ಬೇಕಂದ್ರೆ ನಿಮ್ಗಂದ್ರೆ ಆ ಹೆಣ್ಣು ಮಕ್ಕಳು ಇಬ್ಬರು ಸಾಧನೆ ಮಾಡೋಕ್ಕಾಗಿ ಹೋಗಿದ್ರು. ಆ ಸಾಧನೆ ಮಾಡಿ ಹೋದಾಗ ಗೊತ್ತಾಗಿದೆ ಪ್ರಪಂಚದಲ್ಲಿ ಭಾರಿ ಮಳೆ ಹಾಗೂ ವಿಶೇಷವಾಗಿದೆ ಭೂಕಂಪಗಳು. ಲೋಕದಲ್ಲಿ ಏನೇನಾಗಿದೆ ಅಂತ ನಿಮಗೆ ಗೊತ್ತಿದೆ. ಏನೋ ಕೊರೋನಾ ಬಂತು, ಯಾತಕ್ಕೋಸ್ಕರ ಬಂತು, ಸುನಾಮಿ ಬಂತು, ಏನಕ್ಕೋಸ್ಕರ ಬಂತು ಅಂದ್ರೆ ಆ ಭಗವಂತನ ಶಕ್ತಿ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿರ್ಬೋದು, ಎಲ್ಲ ದೇವ್ರನ್ನ ನೋಡ್ಬೋದು, ಆ ಭಕ್ತಿಯಿಂದ ನೋಡೋಕ್ಕಾಗಲ್ಲ. ಅದೇ ಅಯ್ಯಪ್ಪನ ಸನ್ನಿಧಾನದ ಭಕ್ತಿಗೆ ಹೋದ್ರೆ ಅಯ್ಯಪ್ಪನ ಬಿಟ್ಟರೆ ಬೇರೆ ಯಾವ ಜ್ಞಾನವನ್ನು ಮಾಡೋಕ್ಕಾಗಲ್ಲ. ಎಸ್, ಇಲ್ಲಿನ ಅವರ ಧರ್ಮ ಇಲ್ಲಿ ಕೆಲ ನೋಡುವಂತ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಟ್ರಸ್ಟಿ ಅವರೇ ಕೂಡ ಹೇಳ್ತಾ ಇರುವಂತದ್ದು, ಅಯ್ಯಪ್ಪ ಈ ಒಂದು ಆ ಪದ್ಧತಿ ಮತ್ತೆ ಆ ಪೂಜೆಯನ್ನ ಪಾಲನೆ ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭವಲ್ಲ. ಅದರಲ್ಲೂ ಇವತ್ತು ಮಕರ ಸಂಕ್ರಾಂತಿಯ ಮತ್ತೆ ಮಕರ ಜ್ಯೋತಿಯ ಹಿನ್ನೆಲೆಯಲ್ಲಿ ಈ ಶಿರಾಪುರದಲ್ಲ ದೇವಸ್ಥಾನದಲ್ಲಿ ವಿಶೇಷವಾಗಿ ನಾವು ಪ್ರತಿ ವರ್ಷ ಒಂದು ಅಲಂಕಾರವನ್ನ ಮಾಡಿ ಪ್ರಸಾದ ವಿನಿಯೋಗವನ್ನ ಮಾಡ್ತೇವೆ. ಅದೇ ರೀತಿ ಇವತ್ತು ಒಂದು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಭಕ್ತಾದಿಗಳೆಲ್ಲರಿಗೂ ಕೂಡ ಅನುಕೂಲ ಆಗುವ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ಡೀಟೇಲ್ಸ್ಗೆ. ಎಲ್ಲೆಲ್ಲೂ ಮೊಳಗ್ತಾ ಇದೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ಅನ್ನುವಂತಹ ಒಂದು ಜಯಘೋಷ ಕೇಳಿಸ್ತಾ ಇದೆ. ಭಕ್ತರು ಈ ಒಂದು ಮಂತ್ರವನ್ನ ಪಠಣೆ ಮಾಡ್ತಾನೆ ಇದ್ದಾರೆ. 48 ದಿನಗಳಿಂದ ವ್ರತಾಚರಣೆಯನ್ನ ಮಾಡಿದಂತಹ ಅಯ್ಯಪ್ಪ ಭಕ್ತರು ಈ ದಿನ ಮಕರ ಜ್ಯೋತಿಯನ್ನ ಕಣ್ತುಂಬಿಕೊಂಡು ಪುಣ್ಯ ಪ್ರಾಪ್ತಿಯನ್ನ ಮಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ದಿನವನ್ನೇ ಕಾದು ಶಬರಿಮಲೆಗೆ ಹೋಗುವವರ ಸಂಖ್ಯೆ ಬಹಳ ಜನರಿದ್ದಾರೆ. ನಾವು ನೋಡ್ತಾ ಇದ್ದೀವಲ್ಲ, ಇರುಮಡಿಯನ್ನ ಇಟ್ಟುಕೊಂಡು ತಲೆಯ ಮೇಲೆ ಇಟ್ಟುಕೊಂಡು ಇರುಮಡಿಯ ಮೂಲಕವೇ ಈಗ ಅಲ್ಲಿಗೆ ಹೋಗುವಂತಹ ಭಕ್ತರ ಸಂಖ್ಯೆಯನ್ನ ನಾವು ನೋಡ್ತಾ ಇದ್ದೀವಿ. ಮಕರ ಜ್ಯೋತಿ ಕಾಣಿಸಿಕೊಳ್ಳುವಂತಹ ಸಮಯಕ್ಕಾಗಿ ಭಕ್ತರು ಕಾಯ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಇದು ಶಬರಿಮಲೆಯಿಂದ ನೇರ ಪ್ರಸಾರದ ದೃಶ್ಯಗಳು ನಿಮಗೋಸ್ಕರ. ಹಾಗಾದ್ರೆ ಇದರ ಇತಿಹಾಸ ಏನು, ಮಕರ ಜ್ಯೋತಿಯ ಹಿನ್ನೆಲೆ ಏನು, ಮಕರ ವಿಳಕ್ಕು ಏನು, ಯಾವ ರೀತಿಯಾಗಿ 48 ದಿನಗಳ ಕಾಲ ವ್ರತಾಚರಣೆಯನ್ನ ಮಾಡಬೇಕು, ಮಾಡಿದ್ರೆ ಸಿಗುವಂತಹ ಪುಣ್ಯ ಪ್ರಾಪ್ತಿ ಏನು, ಇವೆಲ್ಲದರ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ತತ್ವಮಸಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಸುರೇಶ್ ಕಣೆಮರಡ್ಕ ಗುರುಸ್ವಾಮಿಯವರಿದ್ದಾರೆ. ಗುರುಸ್ವಾಮಿಯವರೇ ನಮಸ್ತೆ. ನಮಸ್ತೆ. ನಮಸ್ತೆ ಗುರುಸ್ವಾಮಿಯವರೇ, ಇವತ್ತಿನ ದಿನಕ್ಕಾಗಿ ಲಕ್ಷಾಂತರ ಅಯ್ಯಪ್ಪ ಸ್ವಾಮಿಯ ಭಕ್ತರು ಕಾಯ್ತಿರ್ತಾರೆ. ಯಾಕಂದ್ರೆ ಒಂದು ಸಲ ಮಕರ ಜ್ಯೋತಿಯನ್ನ ನೋಡುವಂತಹ ಅವಕಾಶ ನಮಗೆ ಸಿಗ್ಲಿ ಅಂತ ಹೇಳಿ, ಅದರ ಜೊತೆಗೆ ವ್ರತಧಾರಿಗಳು ಇವತ್ತಿನ ಈ ಸಂದರ್ಭದಲ್ಲೇ ಜ್ಯೋತಿಯನ್ನ ನೋಡಿದ ನಂತರ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಮಾಡಿದ ಬಳಿಕವೇ ತಮ್ಮ ವ್ರತವನ್ನ ಪೂರ್ಣಗೊಳಿಸುವುದು. ಈ ಕ್ಷಣಕ್ಕಾಗಿ ನೀವು ಯಾವ ರೀತಿಯಾಗಿ ಕಾಯ್ತಾ ಇದ್ರಿ ಗುರುಸ್ವಾಮಿಗಳು? ಸತತ 2 ವರ್ಷಗಳ
ಕೋವಿಡ್ನ ಒಂದು ವಿರಾಮದ ಬಳಿಕ ಈ ವರ್ಷ ನಿರೀಕ್ಷೆಗೂ ಮೀರಿ ಕೂಡ ಶಬರಿಮಲೆಯಲ್ಲಿ ಅಯ್ಯಪ್ಪ ಭಕ್ತರ ದಾಖಲೆ ಸಂಖ್ಯೆಯಲ್ಲಿ ಇವತ್ತು ಅಲ್ಲಿಗೆ ತೆರಳ್ತಾ ಇದ್ದಾರೆ. ತುಂಬಾ ವಿಷಾದ ಅಂದ್ರೆ ತುಂಬಾ ವರ್ಷಗಳ ಹಿಂದೆ ನಮಗೆ ಮಕರ ಸಂಕ್ರಮಣದ ಈ ಕಾಲದ ಒಂದು 41 ದಿನಗಳ 48 ಮಂಡಲದ 41 ಮಂಡಲ ವ್ರತವನ್ನು ಪೂರೈಸಿದಂತ ಭಕ್ತರು ಅಯ್ಯಪ್ಪ ಜ್ಯೋತಿಯನ್ನ ನೋಡಿಯೇ ಮರಳುವಂತದ್ದು. ಹೌದು. ಆದ್ರೆ ಈಗಿನ ಪರಿಸ್ಥಿತಿಗೆ ಅಲ್ಲಿ ಎಲ್ಲಾ ಕಡೆ ನಮಗೆ ಜ್ಯೋತಿ ದರ್ಶನ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ. ಸನ್ನಿಧಾನದಲ್ಲಿ ಮಾತ್ರ ನೋಡುವಂತ ಅವಕಾಶಗಳು, ಅಲ್ಲಿ ಕೆಲವೇ ಒಂದು ಸೀಮಿತ ಸಂಖ್ಯೆಯ ಭಕ್ತರಿಗೆ ಮಾತ್ರ ಅವಕಾಶಗಳಿರುವ ಕಾರಣ ಮಂಡಲ ವ್ರತಧಾರಿಗಳೆಲ್ಲರೂ ಮಾಡ್ಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಅದಕ್ಕೆ ಪರ್ಯಾಯವಾಗಿ ಈಗ ಎಲ್ಲ ದೇವಸ್ಥಾನಗಳಲ್ಲೂ ಈ ತರಹದ ಲೈವ್ ಮೂಲಕ ಜ್ಯೋತಿ ದರ್ಶನ ಮಾಡುವಂತ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಆದ್ರೆ 41 ದಿನಗಳ ಈ ತರ ಒಂದು ಅವಕಾಶ ಅಲ್ಲಿ ಹೋಗಿಲ್ಲದಿದ್ರೂ ಕೂಡ ಅಲ್ಲಿಗೆ ಹೋಗುವವರ ಸಂಖ್ಯೆಯಲ್ಲಿ ಏನು ಕಡಿಮೆ ಆಗಿಲ್ಲ. ಅಲ್ಲೇ ಹೋಗ್ಬೇಕು, ಇವತ್ತಿನ ದಿನವೇ ಹೋಗ್ಬೇಕು ಅನ್ನುವವರ ಸಂಖ್ಯೆ ಬಹಳ ಜೋರಾಗೇ ಇದೆ, ಜಾಸ್ತಿಯಾಗೇ ಇದೆ ಅಲ್ವಾ? ಹೌದು ಹೌದು. ನಿಮಗೆ ಮಕರ ಜ್ಯೋತಿ ದರ್ಶನಕ್ಕೆ ಯಾವತ್ತು 41 ದಿನಗಳ ಮಂಡಲ ವ್ರತವನ್ನು ಮಾಡ್ಕೊಂಡು ಹೋಗ್ತೀರೋ ಅವರಿಗೆ ಮಾತ್ರ ಅಲ್ಲಿ ದೊಡ್ಡ ಪಾದದಲ್ಲಿ ಹೋಗುವಂತ ಅವಕಾಶಗಳು. ಎರುಮೇಲಿಯಿಂದ 48 ಮೈಲುಗಳನ್ನು ನಡ್ಕೊಂಡು ಹೋಗುವಂತ ಅವಕಾಶ ಇರುವಂತದ್ದು ಈ ಸಂದರ್ಭದಲ್ಲಿ ಮಾತ್ರ. ಉಳಿದಂತೆ ಬೇರೆ ಬೇರೆ ಎಲ್ಲ ಮಾಸಿಕ ಸಂಕ್ರಮಣಕ್ಕೂ ಕೂಡ ಆದ್ರೆ ದೊಡ್ಡ ಪಾದದಲ್ಲಿ ಹೋಗುವಂತ ಅವಕಾಶಗಳಿಲ್ಲ. ಇರುವಂತದ್ದು ಮಕರ ಜ್ಯೋತಿ ದರ್ಶನದ ಈ ಸಂದರ್ಭದಲ್ಲಿ ಮಾತ್ರ. ಅದು ಕೂಡ ಕಳೆದ 2 ವರ್ಷಗಳಿಂದ ಸ್ವಲ್ಪ ವ್ಯತ್ಯಾಸಗಳಾಗಿವೆ. ಆದ್ರೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿನೇ ಇದೆ. ಈ ವರ್ಷ ಅಂತೂ ಅತ್ಯಂತ ಹೆಚ್ಚಿನ ದಾಖಲೆ ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಅಯ್ಯಪ್ಪ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಒಂದು ಬದುಕು ಪಾವನವಾಯ್ತು ಅನ್ನುವಂತ ರೀತಿಯಲ್ಲಿ ಅಯ್ಯಪ್ಪರ ಒಂದು ಗುಡಕಗೊಳ್ಳುವಂತ ಒಂದು ಈ ಸನ್ನಿವೇಶ ಇವತ್ತು. ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನುವಂತಹ ಮಂತ್ರದೊಂದಿಗೆ, ಜಯ ಘೋಷದೊಂದಿಗೆ ಈಗ ಅಯ್ಯಪ್ಪ ಭಕ್ತರು, ಮಾಲಾಧಾರಿಗಳು ಒಂದು ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ. ಅದುವೇ ಅಯ್ಯಪ್ಪ ಸ್ವಾಮಿಯ ದರ್ಶನ ಆಗುತ್ತೆ, ಜ್ಯೋತಿಯ ದರ್ಶನ ಆಗುತ್ತೆ ಅಂತ ಹೇಳಿ ಈಗ ಪೂಜಾ ವಿಧಿವಿಧಾನಗಳು ನೆರವೇರ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ಆಭರಣವನ್ನ ತರಲಾಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ವಿ. ಈ ವರ್ಷದ ಮಕರ ಜ್ಯೋತಿಯ ವಿಶೇಷತೆ ಏನು, ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಗುರುಸ್ವಾಮಿಗಳು ಸುರೇಶ್ ಕಣಿಮರಡ್ಕ ಅವರಿದ್ದಾರೆ. ಗುರುಸ್ವಾಮಿಗಳೇ, ನೀವು ಹೇಳ್ತಾ ಇದ್ರಿ ಮಕರ ಬೆಳಕಿಗೂ ಮಕರ ಜ್ಯೋತಿಗೂ ವ್ಯತ್ಯಾಸ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರಿ. ಅದಕ್ಕಿರುವಂತಹ ಸಂಬಂಧದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಮಕರ ಜ್ಯೋತಿ ಅನ್ನುವಂಥದ್ದು ಮಕರ ಬೆಳಕಿಗೆ ಪೂರ್ವವಾಗಿ ನಮಗೆ ಪೂರ್ವಾಗ್ನೇಯ ಭಾಗದಲ್ಲಿ ಒಂದು ಜ್ಯೋತಿ ಕಾಣಿಸ್ತೆ, ಈಗಾಗಲೇ ಕಾಣಿಸ್ತಾ ಇದೆ. ಅದು ಭಗವಾನ್ ಅಯ್ಯಪ್ಪ ಸ್ವಾಮಿ ಅವತ್ತು ಅಲ್ಲಿ ವಿಶೇಷ ಭಂಗಿಯಲ್ಲಿ ಅಲ್ಲಿ ತಪಸ್ಸಿಗೆ ಕೂತಾಗ ತನ್ನ ತಂದೆ ಕೊಟ್ಟಂತ ಮಾತಿನ ಪ್ರಕಾರ ನಾನು ಪ್ರತಿ ವರ್ಷ ಮಕರ ಸಂಕ್ರಮಣ ದಿವಸ ಜ್ಯೋತಿ ಸ್ವರೂಪಿಯಾಗಿ ನಿಮಗೆ ಕಾಣಿಸ್ತೇನೆ ಅಂತ ಹೇಳಿದ್ರು. ಆ ಒಂದು ದಿವ್ಯವಾದಂತಹ ಒಂದು ಅಯ್ಯಪ್ಪ ಸಾನ್ನಿಧ್ಯವೇ ಆ ಜ್ಯೋತಿ ಅನ್ನುವಂಥದ್ದು ಪ್ರತೀತಿ. ಅದಾದ ಬಳಿಕ ಈ ಮಕರ ಬೆಳಕು ಅನ್ನುವಂಥದ್ದು ನಾವು 3 ಬಾರಿ ಕರ್ಪೂರಾರತಿ ಏನೋ ಹೊನ್ನಂಬರ ಮೇಡನಲ್ಲಿ ಕಾಣಿಸ್ತದೋ ಅದನ್ನ ಮಕರ ಬೆಳಕು ಅಂತಾರೆ. ಅದು ಪೂರ್ವದಲ್ಲಿ ದೇವತೆಗಳು, ಋಷಿಮುನಿಗಳು ಅಯ್ಯಪ್ಪನಿಗೆ ಕರ್ಪೂರಾರತಿ ಮುಖಾಂತರ ಅವರನ್ನ ಆರಾಧಿಸುವಂತ ಒಂದು ಪ್ರತೀತಿ. ಅದಾದ್ಮೇಲೆ ಬರಬರ್ತಾ ಅದನ್ನ ಆ ಭಾಗದ ಕಾಡಿನ ಮಕ್ಕಳು ಅನ್ನೋಂತ ಆದಿವಾಸಿ ಜನಾಂಗ ಭಗವಂತನಿಗೆ ಆರತಿ ಮಾಡುವ ಮೂಲಕ ಅವರನ್ನ ಸಂಪ್ರೀತಿಗೊಳಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ರು. ಅದಾದ್ಮೇಲೆ ಈಗ ತಿರುವಾಂಕೂರು ಆಡಳಿತ ಮಂಡಳಿ ಮತ್ತೆ ಅರಣ್ಯ ಇಲಾಖೆಯವರು ಅದು ನಾವೇ ಮಾಡಿಸ್ತಾ ಇದೀವಿ ಅನ್ನೋದನ್ನ ಈಗ ಕೋರ್ಟೆ ಕೂಡ ಅಫಿಡವಿಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡುವಂತ ಅಗತ್ಯ ಇಲ್ಲ. ಆದ್ರೂ ಕೂಡ ಅದು ಒಂದು ಅತ್ಯಂತ ಪವಿತ್ರವಾದಂತಹ ಒಂದು ಆರಾಧನೆ. ಅದನ್ನ ಕಣ್ತುಂಬಿಕೊಂಡ್ರೆ ನಾವು ಅಯ್ಯಪ್ಪನ ಸಾನ್ನಿಧ್ಯವನ್ನ ನೋಡಿದಂತಹ ಒಂದು ಅನುಭವ ಇಡೀ ಅಯ್ಯಪ್ಪ ಭಕ್ತರಿಗೆ ಆಗುವಂತದ್ದು. ವಿಶೇಷವಾಗಿ ನಾವು ಗಮನಿಸಬೇಕಾದ್ರು ಈ ಅಯ್ಯಪ್ಪ ಪಂಥ ಅನ್ನುವಂಥದ್ದು ಮೇಡಮ್, ನಾವು ನೀವು ಬೇರೆ ಯಾವುದೇ ಇರ್ಬೋದು, ಬೇರೆ ಬೇರೆ ಜಾತಿ ಧರ್ಮ ಯಾವುದು ಇಲ್ಲದೆ ಈ ಒಂದು ಸಂದರ್ಭದಲ್ಲಿ ಕೋಟ್ಯಾನುಗಟ್ಟಲೆ ಅಯ್ಯಪ್ಪ ಭಕ್ತರು ಒಂದು ಭಾಗದಲ್ಲಿ ಸೇರ್ಕೊಂಡಿದ್ದಾರೆ. ಅವನಿಗೆ ಜಾತಿ ಇಲ್ಲ, ಪಂಥ ಭೇದವಿಲ್ಲ, ಅಥವಾ ಧನಿಕ ಬಡವ ಯಾವುದು ಕೂಡ ಇಲ್ಲ. ಎಲ್ರು ಒಂದೇ ವೇಷ, ಒಂದೇ ಭಾವ, ಒಂದೇ ಭಕ್ತಿ. ನಾವು ಅಯ್ಯಪ್ಪನ ಸಾನ್ನಿಧ್ಯದಲ್ಲಿದ್ದೇವೆ, ಅಯ್ಯಪ್ಪನ ದರ್ಶನ ಮಾಡಿದ್ದೇವೆ ಅನ್ನೋಂಥದ್ದು ನನ್ನ ಇಡೀ ಬದುಕು ಇವತ್ತು ಪವಿತ್ರವಾಯಿತು ಅನ್ನೋಂಥ ಒಂದು ಕಲ್ಪನೆ ಅವರಿಗೆ ಇರುತ್ತೆ. ನಾವು ಇಡೀ ಇದು ಯಾವುದೇ ಧರ್ಮದಲ್ಲೂ ಕೂಡ ಇಲ್ಲದಂತಹ ಒಂದು ಅತ್ಯಂತ ಇಲ್ಲಿ ಒಂದು ಅದಕ್ಕೆ ಏನ್ ಹೇಳ್ತಾರೆ,
ಸಮಾನತೆಯ ಒಂದು ಸಂದೇಶ ಸಾರುವಂತ ಒಂದು ಇದಿರುವಂತದ್ದು ಅಯ್ಯಪ್ಪ ಪಂಥದಲ್ಲಿ ಮಾತ್ರ. ಕೇವಲ 41 ದಿನ ವ್ರತಾಚರಣೆ ಬಳಿಕ ಪುನಃ ಮರಳಿ ಅವನದೇ ದಾರಿಯಲ್ಲಿ ಇರ್ತಾನೆ. ಆದ್ರೆ ಆ 48 ದಿನಗಳ ಕಾಲ ಆ ವ್ಯಕ್ತಿ ಇಡೀ ಪರಬ್ರಹ್ಮ ಸ್ವರೂಪಿಯಾಗಿರ್ತಾನೆ. ಅದೊಂದು ಅತ್ಯಂತ ನಾವು ಏನು ಅದನ್ನ ಹೇಳಲಿಕ್ಕೆ ಮಾತುಗಳಿಲ್ಲ. ಮಾತನಾಡಿಸ್ತೀನಿ ಗುರುಸ್ವಾಮಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಡಾಕ್ಟರ್ ಶಿಲ್ವಪಿಳ್ಳಿ ಅಯ್ಯಂಗಾರ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಈ ದಿನಕ್ಕಾಗಿ ಅನೇಕ ಅಯ್ಯಪ್ಪ ಭಕ್ತರು ಕಾಯುವಂತಹ ಒಂದು ಸಂದರ್ಭ. ಮಕರ ಜ್ಯೋತಿ, ಮಕರ ವಿಳಕ್ಕಿಗಾಗಿ ಭಕ್ತರು ಅಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಇದರ ಹಿನ್ನೆಲೆಯನ್ನ, ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಯನ್ನ ಹೇಳ್ತಾ ಹೋಗೋದಾದ್ರೆ ಸರ್. ಈ ಮಕರ ಜ್ಯೋತಿ ಅಥವಾ ಮಕರ ವಿಳಕ್ ಅನ್ನೋದು ಅಲ್ಲಿನ ಅಯ್ಯಪ್ಪ ದೇವಸ್ಥಾನದಂತಹ ಒಂದು ಸಂಪ್ರದಾಯ. ಭಾರತ ದೇಶದಲ್ಲಿ ಕೆಲವು ಹಬ್ಬಗಳನ್ನ ರಾಷ್ಟ್ರೀಯ ಹಬ್ಬಗಳು ಅಂತ ಕರಿತೀವಿ. ಹೌದು. ಈಗ ಈ ಅರ್ಥದಲ್ಲಿ ರಾಷ್ಟ್ರೀಯ ಹಬ್ಬಗಳು ಅಂತ ಕರೆದ್ರೆ ಸ್ವತಂತ್ರೋತ್ಸವ, ಗಣರಾಜ್ಯೋತ್ಸವ ಆತರ ಅಂತ ಕರಿತೀವಿ. ಆದ್ರೆ ರಾಷ್ಟ್ರೀಯ ಹಬ್ಬ ಅಂದ್ರೆ ಕೇವಲ ಒಂದು ಪ್ರಾಂತ್ಯದಲ್ಲಿ ಆಚರಣೆ ಮಾಡದೆ ಎಲ್ಲಾ ಪ್ರಾಂತ್ಯಗಳಲ್ಲಿಯೂ ಆಚರಣೆ ಮಾಡುವ ಹಬ್ಬಗಳನ್ನ ಭಾರತದ ರಾಷ್ಟ್ರೀಯ ಹಬ್ಬಗಳು ಅಂತ ಕರೆದಿದೀವಿ ಹಿಂದೆ ನೋಡದ. ಉದಾಹರಣೆಗೆ ದೀಪಾವಳಿ, ಯುಗಾದಿ ಇವೆಲ್ಲ ವರ್ಷ ಪೂರ್ತಿ ಎಲ್ಲ ಕಡೆ ಇಡೀ ಭಾರತದಲ್ಲಿ ಆಚರಣೆ ಮಾಡುವಂತದ್ದು. ಅದೇ ರೀತಿ ಸಂಕ್ರಾಂತಿ ಅನ್ನೋದು ಕೂಡ ಒಂದು ಇಡೀ ಭಾರತದಲ್ಲಿ ಆಚರಣೆ ಮಾಡುವಂತಹ ಒಂದು ಹಬ್ಬ. ಅದಕ್ಕಾಗಿಯೇ ಇಲ್ಲಿ ಮಕರ ವಿಳಕ್ ಅಂತಂದ್ರೆ ಮಕರ ರಾಶಿಗೆ ಸೂರ್ಯನು ಪ್ರವೇಶ ಮಾಡುವ ಕಾಲದಲ್ಲಿ ಅಲ್ಲಿನ ಜನ ನಂಬಿಕೆಯಿಂದ ಆ ಕಾಲಘಟ್ಟದಲ್ಲಿ ಒಂದು ಜ್ಯೋತಿಯನ್ನ ಬೆಳಗಿಸ್ತಾರೆ. ಅದನ್ನ ಮಕರ ವಿಳಕ್ ಅಂತ ಕರೆದಿದ್ದಾರೆ. ಇಲ್ಲಿ 2 ಪಾಯಿಂಟ್ ಇದೆ. ಒಂದು ಮಕರ ವಿಳಕ್, ಇನ್ನೊಂದು ಮಕರ ಜ್ಯೋತಿ. ಎರಡು ಬೇರೆ ಬೇರೆ ಅನ್ನೋದು ಬಹಳ ಚರ್ಚೆ. ಮಕರ ವಿಳಕ್ ಅನ್ನೋದು ಅಲ್ಲಿ ಪಂದಳದ ಒಂದು ಅರಣ್ಯ ಏನಿದೆ, ಶಬರಿಮಲೆ ಅಂತ ಏನಿದೆ, ಅಲ್ಲಿ ಇರುವ ಆದಿವಾಸಿಗಳು, ಗುಡ್ಡಗಾಡು ವಾಸಿಗಳು ಹಿಂದಿನಿಂದ ಅಯ್ಯಪ್ಪನನ್ನ ಪೂಜೆ ಮಾಡಿ ಸಂಧ್ಯಾ ಕಾಲದಲ್ಲಿ ಬೆಳೆಸುವಂತಹ ಒಂದು ಜ್ಯೋತಿ ಅದು. ಅಂದ್ರೆ ಬೆಳಕು. ಅದು ಮನುಷ್ಯ ನಿರ್ಮಿತ. ಅದು ಹೌದು. ಇನ್ನೊಂದು ಆಕಾಶದಲ್ಲಿ ಒಂದು ನಕ್ಷತ್ರ ಕಾಣಿಸಿಕೊಳ್ತದೆ ಆ ಸಮಯಕ್ಕೆ ಸರಿಯಾಗಿ, ಅದು ಮಕರ ಜ್ಯೋತಿ ಅನ್ನುವಂತಹ 2 ವಿಚಾರಗಳ ಬಗ್ಗೆ ಚರ್ಚೆಗಳು ನಡೀತಾನೆ ಇರ್ತದೆ. ಯಾವತ್ತಿನಿಂದ ಭಗವಂತನಾದಂತಹ ಅಯ್ಯಪ್ಪ ಅಲ್ಲಿ ಶಬರಿಮಲೆಯಲ್ಲಿ ಪರಶುರಾಮನು ದೇವಾಲಯವನ್ನ ಕಟ್ಟಿ ಆರಾಧಿಸೋದಕ್ಕೆ ಆರಂಭಿಸಿದ್ರು, ಆವತ್ತಿನಿಂದಲೂ ಈ ಪರಂಪರೆ ನಡ್ಕೊಂಡ್ ಬಂದಿದೆ. ನಾವು ಹಿಸ್ಟ್ರಿಲಿ ನೋಡಿದ್ರೆ ಬಹಳ ಸುಮಾರು ಒಂದು 400-500 ವರ್ಷಗಳಿಂದ ನಡೀತಾ ಇರುವಂತಹ ಒಂದು ಪದ್ಧತಿ ಅಂತ ಕಂಡು ಬರುತ್ತೆ. ಎಕ್ಸಾಕ್ಟ್ ಡೇಟ್ಗಳು ನಮಗೆ ಯಾವತ್ತಿನ ಸ್ಟಾರ್ಟ್ ಆಯ್ತು ಅಂತ ಗೊತ್ತಾಗಲ್ಲ. ಆದರೆ ಬಹಳಷ್ಟು ಇತ್ತೀಚಿನ ಒಂದು ಇತಿಹಾಸವನ್ನ ನೋಡ್ಕೊಂಡು ಬಂದ್ರೆ ನಮಗೆ ಒಂದು 200-300 ವರ್ಷದ್ದು ಬಹಳ ಸುಲಭವಾಗಿ ಸಿಗುತ್ತೆ. ಅದಕ್ಕೆ ಹಿಂದಿಂದು ಅಂದ್ರೆ ತುಂಬಾ 500 ವರ್ಷದವರೆಗೂ ಸಿಗ್ಬೋದು. ಅದಕ್ಕೆ ಮುಂಚೆ ನಮಗ್ ಸಿಗೋದಿಲ್ಲ, ಅಂದ್ರೆ ಐತಿಹಾಸಿಕ ಸಿಗೋದಿಲ್ಲ. ಆದ್ರೆ ಪೌರಾಣಿಕವಾಗಿ ನೋಡೋದಾದ್ರೆ ಹರಿಹರ ಸುತ, ಹರಿ ಮತ್ತು ಹರರ ಇಬ್ಬರ ಅಂಶಗಳು ಅಲ್ಲಿದೆ. ಅದಕ್ಕಾಗಿಯೇ ಅಯ್ಯಪ್ಪನಿಗೆ ನಾಮಧಾರಣೆಯನ್ನು ಮಾಡ್ತಾರೆ, ರುದ್ರಾಭಿಷೇಕವನ್ನು ಮಾಡ್ತಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ದೇವಾಲಯದ ಮೇಲ್ಭಾಗದಲ್ಲಿ ಒಂದು ತತ್ವಮಸಿ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ನೀವು ನೋಡಿರ್ಬೋದು, ಅದು ಉಪನಿಷತ್ತಿನ ಘೋಷವಾಕ್ಯ. ಅದು ಅಂದ್ರೆ ಆ ಪರಬ್ರಹ್ಮದ ಅಂಶವು ನೀನೇ ಆಗಿದ್ದೀಯಾ ಅಂತ. ನೀನು ಬೇರೆ ಎಲ್ಲವನ್ನಲ್ಲಪ್ಪ, ನೀ ನೋಡ್ತಾ ಇರೋವನು ಆ ಪರಬ್ರಹ್ಮದ ಅಂಶವೇ ಅಂತ. ಅದರಿಂದ ಮಕರ ಜ್ಯೋತಿ ಅಥವಾ ಮಕರ ವಿಳಕ್ ಏನ್ ತೋರಿಸುತ್ತೆ ಅಂತಂದ್ರೆ, ನಮ್ಮ ಒಳಗಡೆ ಒಂದು ಜ್ಯೋತಿ ಇದೆಯಲ್ಲ, ಆತ್ಮಜ್ಯೋತಿ ಇದೆಯಲ್ಲ, ಆ ಆತ್ಮಜ್ಯೋತಿಯನ್ನು ಅರಿತುಕೋ ನೀನು ಅನ್ನೋದಕ್ಕೋಸ್ಕರ ಆ ದೇವಸ್ಥಾನ. ಅಲ್ಲಿ ಆತ್ಮಜ್ಯೋತಿಯನ್ನ ಅರಿತುಕೊಳ್ಳೋಕೆ ಜಾತಿ, ಮತ, ಪಂಥ ಭೇದಗಳಿಲ್ಲ. ಕರೆಕ್ಟ್. ಅದೇ ವಿಶೇಷತೆ ಅಲ್ಲಿಂದ. ಯಾವುದೇ ರೀತಿಯಂತಹ ಜಾತಿ ಧರ್ಮದ ಭೇದವೇ ಇಲ್ಲ. ಚಿಕ್ಕವರು ದೊಡ್ಡವರು ಅನ್ನುವಂತಹ ಭೇದವಿಲ್ಲ, ಬಡವ ಬಲ್ಲಿದ ಅನ್ನುವಂತಹ ಭೇದವಿಲ್ಲ. ಯಾವುದೇ ಭೇದ ಇಲ್ಲದೆ ಇದ್ರೆ ಇವಾಗ ಆತ್ಮದ ಒಳಗಡೆ ಇರುವ ಜ್ಯೋತಿಗೆ ಯಾವ ಭೇದ ಇದೆ? ಅದಕ್ಕೆ ಸರ್ವಜ್ಞನ ವಚನಗಳನ್ನ ನೋಡಿ, ನೀನು ಜ್ಯೋತಿ ಯಾವ ಜಾತಿಯ ಜಗದೀಶ್ವರ, ಜ್ಯೋತಿಗೆ ಯಾವ ಜಾತಿ ಇದೆ ಅಲ್ವೇ? ಹಾಗಾಗಿ ಅಯ್ಯಪ್ಪ ಜ್ಯೋತಿ ಅನ್ನೋದಿದೆಯಲ್ಲ, ಮಕರ ವಿಳಕ್ ಅನ್ನೋದು ಅಲ್ಲಿ ಬೋರ್ಡ್ ಹಾಕಿದಾರೆ ನೋಡಿ, ತತ್ವಮಸಿ ಅಂತ ಉಪನಿಷತ್ತಿನ ವಾಕ್ಯ. ಅದು ತತ್ವಂ ಅಸಿ ಅಂತ ಶ್ವೇತಕೇತುಗೆ ಹೇಳುವಂತಹ ಮಾತು. ಅಯ್ಯ, ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ದೇವರು ನಿನ್ನೊಳಗೂ ಇದ್ದಾನೆ. ಆ ನಿನ್ನೊಳಗೆ ಇರುವ ಆ ಬೆಳಕನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನೀನ್ ಅಲ್ಲಿಗೆ ಹೋಗ್ಬೇಕು ಅಂತ.
ಆದ್ರಿಂದಾನೇ ಈ ಮಕರ ಬೆಳಕು ಅನ್ನೋದು ಜ್ಯೋತಿಯ ಒಂದು ಸ್ವರೂಪ. ಆ ಅಯ್ಯಪ್ಪ ಅನ್ನೋನು ಗುರು ಅಲ್ಲಿ ಏನಕ್ಕೆ ನಿನ್ನೊಳಗೆ ನಾನಿದ್ದೀನಿ ಅಂತ ತೋರಿಸುವಂತಹ ಗುರು ಅವ್ರು. ಆದ್ರಿಂದಾನೇ ಅವರೆಲ್ಲರೂ ಗುರುಸ್ವಾಮಿಗಳು ಅಂತ ಹೆಸರು ಅವ್ರಿಗೆಲ್ಲ. ಇಡೀ ಅಯ್ಯಪ್ಪ ಕಾನ್ಸೆಪ್ಟ್ ಅಲ್ಲಿ ಎಲ್ಲರೂ ಗುರುಸ್ವಾಮಿಗಳೇ ಅಲ್ಲಿ. ಕನ್ಯಾಸ್ವಾಮಿ ಗುರುಸ್ವಾಮಿ ಎರಡೇ ಇರೋದಲ್ಲಿ. ಯಾರ್ ಬೇಕಾದ್ರೂ ಗುರುಸ್ವಾಮಿ ಆಗ್ಬೋದು. ಕಂಡೀಷನ್ ಏನು ಗುರುಸ್ವಾಮಿ ಆಗೋದಕ್ಕೆ? ಜಾತಿ ಅಲ್ಲ, ಅವ್ನು ಓದಿರ್ಬೇಕು ಅಂತಲ್ಲ, ಅಥವಾ ಅವ್ನು ದೊಡ್ಡ ಪದವಿಲಿ ಇರ್ಬೇಕು ಅಂತಲ್ಲ, ಅದೆಲ್ಲ ಯಾವ್ದು ಕಂಡೀಷನ್ಸ್ ಅಲ್ಲ. ಅವನು ತನ್ನನ್ನು ತಾನು ಅರಿತಿರಬೇಕು, ಅವನು ಗುರು ಆಗ್ಬೋದು ಅಂತ. ತನ್ನನ್ನೇ ತಾನು ಅರಿಯದಿರುವವನು ಗುರುವಾಗದ ಹೇಗೆ? ಹೌದು. ಅವನು ಅದಕ್ಕೆ ಅಲ್ಲಿ ಒಂದಷ್ಟು ಸಲ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಅಲ್ಲಿ ಅವನು ಅರಿತುಕೊಂಡಿದ್ದರೆ ತತ್ವವನ್ನ, ತತ್ವಮಸಿ ಎನ್ನುವಂತಹ ತತ್ವವನ್ನು ಅರಿತುಕೊಂಡಿದ್ರೆ ಅವನು ಬೇರೆಯವ್ರಿಗೆ ಗುರು. ಅದಕ್ಕೋಸ್ಕರನೇ ಅವರನ್ನು ಗುರುಸ್ವಾಮಿ ಅಂತ ಕರೀತಾರೆ. ಮತ್ತು ಹಲೋ, ಕೇಳಿಸ್ತಿದೆ. ಮತ್ತು ಇನ್ನೊಂದು ವಿಶೇಷ ನೋಡಿ, ಗಮನಿಸಿ. ಯಾರು ಒಂದು ಸಲ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನ ಧರಿಸ್ಬಿಡ್ತಾರೋ ಅವರು ಯಾರಾದ್ರಾಗಿರ್ಲಿ, ಚಿಕ್ಕವನಾಗಿರ್ಲಿ, ದೊಡ್ಡವನಾಗಿರ್ಲಿ, ಬಲ್ಲಿದನಾಗಿರ್ಲಿ, ಬಡವನಾಗಿರ್ಲಿ, ಎಲ್ಲರನ್ನೂ ಸ್ವಾಮಿ ಅಂತ ಕರಿಬೇಕು ಅಂತ ಇದೊಂದು ಪದ್ಧತಿ ಇದೆ. ನೀವು ಗಮನಿಸಿರ್ಬೋದು. ಸ್ವಾಮಿ ಅಂತ ಕರಿಬೇಕು. ಅವನು ಯಾರು? ಅವನು ಅಯ್ಯಪ್ಪ ಸ್ವಾಮಿನೇ, ಅವನೇ ಅವನ ಸ್ವರೂಪ ಅಂತ. ಇದೆಲ್ಲವನ್ನು ಅರಿತುಕೊಳ್ಳೋದಕ್ಕೋಸ್ಕರನೇ ಮಕರ ಜ್ಯೋತಿ ಮಕರ ಬೆಳಕು ಹತ್ರ ಹೋಗೋದಿಲ್ಲ. ಅದನ್ನ ಕಾಯ್ತಾ ಇದ್ದಾರೆ ಅವರಲ್ಲಿ. ಎಸ್ ಡಾಕ್ಟರ್ ಸರ್ವಪಲ್ಲಿ ಅಯ್ಯಂಗಾರ್ ಅವರೇ, ಇನ್ನು ಮಕರ ಜ್ಯೋತಿ ಕಾಣಿಸಿಕೊಳ್ಳುವಂತಹ ಸಂದರ್ಭದಲ್ಲಿ, ಮಕರ ಬೆಳಕು ಆಗುವ ಸಂದರ್ಭದಲ್ಲಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ. ಅನೇಕ ವಿಚಾರಗಳನ್ನ ನೀವು ಹೇಳ್ತಾ ಇದ್ರಿ, ಹೇಗೆ ಅದಕ್ಕೆ ಇರುವಂತಹ ಸಂಬಂಧ ಏನು ಅಂತ. ಮತ್ತೆ ನಾವು ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈ ಕ್ಷಣಕ್ಕಾಗಿ ಧನ್ಯವಾದಗಳು. ಅಯ್ಯಪ್ಪ ಮಾಲಾಧಾರಿಗಳು ಯಾವ ರೀತಿಯಾಗಿ 48 ದಿನಗಳ ಕಾಲ ವ್ರತಾಚರಣೆಯನ್ನ ಮಾಡ್ತಾರೆ, ಆ ನಂತರ ಅವರು ಅದರ ಕಠಿಣ ವ್ರತಗಳನ್ನು ಮಾಡುವ ಮೂಲಕ ನಮ್ಮನ್ನ ನಾವು ನಿಗ್ರಹಿಸುವಂತಹ, ತಮ್ಮನ್ನು ನಾವು ಕಂಡುಕೊಳ್ಳುವಂತಹ ಬಗ್ಗೆ ಹೇಗೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅಯ್ಯಪ್ಪ ಮಾಲಾಧಾರಿಗಳಾಗಿರುವಂತಹ ರಮೇಶ್ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಅವರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವ್ರತಾಚರಣೆಯ ಬಗ್ಗೆ, ಇವತ್ತಿನ ವಿಶೇಷತೆ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ, ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಸ್ವಾಮಿ ಶರಣು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಅಯ್ಯಪ್ಪ ಮಾಲಾಧಾರಿಗಳಾಗಿರುವಂತಹ ರಮೇಶ್ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್ ಅವರೇ, 41 ದಿನ ಮಂಡಲ ಪೂಜೆ, 48 ವ್ರತಾಚರಣೆ, 48 ದಿನಗಳ ಕಾಲ ವ್ರತಾಚರಣೆಯನ್ನ ಮಾಡಿ ಆ ನಂತರ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಮಾಡಿದ ಬಳಿಕವೇ ಈ ವ್ರತವನ್ನ ಪೂರ್ಣಗೊಳಿಸುವುದು. ಇದರ ಹಿಂದಿರುವಂತಹ ಕಠಿಣ ನಿಯಮಗಳು ಏನೇನು, ಇದು ಯಾವ ಕಾರಣಕ್ಕಾಗಿ ಮಾಡಲಾಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗೋದಾದ್ರೆ. ಅಯ್ಯಪ್ಪ ಒಬ್ಬ ಬ್ರಹ್ಮಚಾರಿ, ಸ್ವಾಮಿ ಶರಣಂ. ಅಯ್ಯಪ್ಪ ಒಬ್ಬ ಬ್ರಹ್ಮಚಾರಿ. ಅದರಿಂದ 41 ದಿವಸ ಒಂದು ವ್ರತ ಮಾಡ್ತಾರೆ. ಒಂದು ಕಡೆ 48 ದಿವಸ ಮತ್ತು ವ್ರತ ಮಾಡ್ತಾರೆ. 41 ದಿವಸ ವ್ರತ ಆದಮೇಲೆ ನಮ್ಮ ಶಬರಿಮಲೆಗೆ ಬರಬೇಕು ಅಂತ ಒಂದು ವ್ರತ ಇದೆ. ಕರಿ ಮಾಲೆ ಅಂದರೆ ಏನು ಸ್ವಾಮಿಗಳಿಗೆ ಗೊತ್ತಿರಲ್ಲ. ಗುರುಸ್ವಾಮಿಗಳು ಮಾಲೆ ಹಾಕಿಸ್ಬಿಡ್ತಾರೆ, ಅವ್ರಿಗೆ ಕನ್ನಿಸ್ವಾಮಿ ಅಂತ ಕರೀತಾರೆ. ಆಮೇಲೆ ಕರಿ ಬಟ್ಟೆ ಏನು, ಬೆಳಿಗ್ಗೆ ಯಾಕೆ ಸ್ನಾನ ಮಾಡ್ತೀವಿ, ಸಂಜೆ ಯಾಕೆ ನಾವು ಸ್ನಾನ ಮಾಡ್ತೀವಿ ಅನ್ನೋದಕ್ಕೆ ಒಂದೊಂದಕ್ಕೂ ಒಂದೊಂದು ಅರ್ಥ ಇದೆ. ಬೆಳಿಗ್ಗೆ ಯಾಕೆ ನಾವು ಸ್ನಾನ ಮಾಡ್ತೀವಿ ಅಂದರೆ ಮನ ಶಾಂತಿಗೋಸ್ಕರ ಶಾಂತ ಮಾಡ್ತೀವಿ. ಮತ್ತು ನಾವು ಕೋಪವಾಗಿ ಮಾತಾಡಬಾರ್ದು. ಯಾರಿಗೂ ಮಾಲೆ ಹಾಕಿದ ಮೇಲೆ ಸ್ವಾಮಿಯೇ ಅಯ್ಯಪ್ಪ ಅಂತ ನಾವು ಕರಿಬೇಕು. ಇದಕ್ಕೋಸ್ಕರ ನಾವು 41 ದಿವಸ ವ್ರತ ಮಾಡಿ ಶಬರಿಮಲೆಗೆ ಹೋಗೋದು ಸ್ವಾಮಿ. 48 ದಿನಗಳ ವ್ರತಾಚರಣೆಯ ನಂತರ ಈ ಶಬರಿಮಲೆಗೆ ಹೋಗುವಂತಹ ದಿನ ಇದೆಯಲ್ಲ, ಈಗ ಇವತ್ತಿನ ದಿನ ಲಕ್ಷಾಂತರ ಭಕ್ತರು ಇವತ್ತಿನ ದಿನಕ್ಕಾಗಿ ಕಾಯ್ತಾ ಇರ್ತಾರೆ. ಮಕರ ಜ್ಯೋತಿಯನ್ನ ನೋಡುವಂತಹ ಸಂದರ್ಭ, ಕಣ್ತುಂಬಿಕೊಳ್ಬೇಕು, ಮಕರ ಬೆಳಕನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಈ ಕ್ಷಣಕ್ಕಾಗಿ ಯಾವ ರೀತಿಯಾಗಿ ಸಿದ್ಧಪಡಿಸಲಾಗುತ್ತೆ? ಈಗ ನೀವು ಹೇಳ್ತಾ ಇದ್ರಿ, ಗುರುಸ್ವಾಮಿಗಳು ಒಂದ್ಸಲ ಮಾಲೆ ಹಾಕಿ ಬಿಡ್ತಾರೆ, ಆದರೆ ಅದರ ಹಿಂದಿರುವಂತಹ ಹಿನ್ನೆಲೆ ಏನು, ಉದ್ದೇಶ ಏನು ಅನ್ನೋದು ಗೊತ್ತಿರೋದಿಲ್ಲ ಅಂತ ಹೇಳಿ ಈ ಕ್ಷಣಕ್ಕಾಗಿ ಯಾವ ರೀತಿಯಾಗಿ ಕಾಯುವಂತಹ ಒಂದು ನಿದರ್ಶನಗಳನ್ನ ನೀವು ನೋಡಿದ್ದೀರಿ? ಸ್ವಾಮಿ ಗುರುಸ್ವಾಮಿ ಅಂತ ಈಗ ಯಾರಿಗೂ ಅರ್ಥ ಗೊತ್ತಿಲ್ಲ. 3 ಸಲ ಮಾಲೆ ಹಾಕೊಂಡ್ಬಿಟ್ರೆ ಅಂತ ಅವ್ರಿಗೆ ಗುರುಸ್ವಾಮಿ ಅಂತಾರೆ. ಅಲ್ಲ, 41 ದಿವಸ ಮಾಲೆ ಹಾಕಿರಬೇಕು. 48 ದಿವಸ ಮಾಲೆ ಹಾಕಿದ ಮೇಲೆ 48 ದಿವಸ ಆದಮೇಲೆ ದೊಡ್ಡಪಾದ ತುಳಿದಿರ್ಬೇಕು. 18 ವರ್ಷ ದೊಡ್ಡಪಾದ ತುಳಿದಿರ್ಬೇಕು ಅವರು. ಏರಿ ಮೇಳೆಯಿಂದ ಶಬರಿಮಲೆವರೆಗೂ ದೊಡ್ಡಪಾದ ತುಳಿದಿರ್ಬೇಕು. ಮತ್ತೆ 18 ವರ್ಷ ಬಂದ್ಬಿಟ್ಟು ಜ್ಯೋತಿ ನೋಡಿರ್ಬೇಕು. ಅವರೇ ಪಕ್ಕ ಗುರುಸ್ವಾಮಿಗಳಾಗ್ತಾರೆ ಸ್ವಾಮಿ. 18 ಮೆಟ್ರು ಏರಿ ದರ್ಶನವನ್ನ ಪಡೆಯಲಾಗುತ್ತೆ. ಆ ಒಂದು ದರ್ಶನಕ್ಕಾಗಿ
ಕಾಯ್ತಾ ಇರ್ತಾರೆ ಅಯ್ಯಪ್ಪ ಮಾಲಾಧಾರಿಗಳು. ಈ ಹಿಂದೆ ನಾವು ನೋಡ್ತಾ ಇದ್ವಿ, ಅಲ್ಲಿ ಹೋದಂಥ ಸಂದರ್ಭದಲ್ಲಿ ವ್ರತಾಚರಣೆಯನ್ನು ಏನಾದರೂ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅಯ್ಯಪ್ಪನ ದರ್ಶನ ಆಗೋದಿಲ್ಲ, ಮಕರ ಜ್ಯೋತಿ ಕಾಣಿಸೋದಿಲ್ಲ ಅನ್ನುವಂತಹ ನಂಬಿಕೆ ಇತ್ತು, ಪ್ರತೀತಿ ಇತ್ತು. ಸೊ ಈಗ ವ್ರತಾಚರಣೆಯಲ್ಲೂ ಬದಲಾವಣೆ ಆಗಿದೆ ಅಂತ. ಖಂಡಿತ 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 ಮೇಡಮ್, ಅದೇ ಸಂತೂ ಸತ್ಯನೇ. ಯಾಕಂದರೆ ಯಾವ ದೇವಸ್ಥಾನ ಬೇಕಾದ್ರೂ ನಾವು ಅಯ್ಯಪ್ಪನ ದರ್ಶನ ಎಲ್ಲ ಯಾವ ದೇವಸ್ಥಾನಕ್ಕೆ ಹೋದ್ರೆ ಯಾವ ದೇವ್ರು ಬೇಕಾದ್ರೆ ನಾವು ದರ್ಶನ ಮಾಡ್ಬೋದು. ಆದರೆ ಅಯ್ಯಪ್ಪ ದರ್ಶನ ಎಲ್ಲರೂ ಮಾಡೋಕ್ಕಾಗಲ್ಲ. ಯಾಕಂದರೆ ಒಬ್ಬ ಬ್ರಹ್ಮಚಾರಿ ಅವನು 41 ದಿವಸ ವ್ರತ ಮಾಡಿ ನಾವು ಬರಬೇಕು ಅಂದ್ಬಿಟ್ಟು ಇರ್ತಾರೆ. ಯಾರು ದರ್ಶನ ಎಲ್ಲ ಯಾವ ದೇವಸ್ಥಾನಕ್ಕೆ ನೀವು ಹೋಗಿ ಏನು ಬೇಕಾದ ದರ್ಶನ ಮಾಡ್ಬೋದು. ಆದರೆ ಅಯ್ಯಪ್ಪ ದರ್ಶನ ಯಾವ ಖಂಡಿತಕ್ಕೂ ಮಾಡೋಕ್ಕಲ್ಲ. ವ್ರತ ಮಾಡಿರಬೇಕು, ನಿಷ್ಠೆ ಇರಬೇಕು. ನೋಡಿ, ನಾವು ವ್ರತ ಮಾಡಿರ್ತೀವಿ, ಅಯ್ಯಪ್ಪ ನೋಡ್ಬಿಡ್ತೀವಿ, ಮಾಲೆ ಹಾಕಿದ ತಕ್ಷಣ ಅಯ್ಯಪ್ಪ ದರ್ಶನ ಮಾಡ್ತೀವಿ. ಅಲ್ಲ, ನಾವು ಮಾಲೆ ಹಾಕಿ 41 ದಿವಸ ವ್ರತ ಆದಮೇಲೆ ದರ್ಶನ ಆದಮೇಲೆ ಅಯ್ಯಪ್ಪ ನಮಗೆ, ನಾವು ಅಯ್ಯಪ್ಪನ ನೋಡಬಾರ್ದು, ಅಯ್ಯಪ್ಪ ನಮ್ಮನ್ನು ನೋಡಬೇಕು. ಅದೇ ನಮಗೆ ಫಲ. ಎಲ್ಲರೂ ಹೇಳ್ತಾರೆ, ಸ್ವಾಮಿ ನಾವು ಮಾಲೆ ಹಾಕೋಬಿಟ್ಟಿದ್ದೀನಿ, ಶಬರಿಮಲೆಗೆ ಹೋಗ್ತಾ ಇದ್ದೀನಿ. ಅಲ್ಲ, ಪ್ರತಿಯೊಂದಕ್ಕೂ ಒಂದೊಂದು ವ್ರತ ಇದೆ ಮೇಡಮ್, ಪ್ರತಿಯೊಂದಕ್ಕೂ ವ್ರತ ಇದೆ. ನೀವು ಯಾವುದೇ ದೇಶಕ್ಕೆ ಇವಾಗ ತಿರುಪತಿಗೆ ಹೋಗಿ ದರ್ಶನ ಮಾಡ್ಬೋದು, ನೀವು ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮಾಡ್ಬೋದು. ಅಯ್ಯಪ್ಪನ ದರ್ಶನ ಯಾರ ಕೈಯಿಂದ ಮಾಡೋಕ್ಕಾಗಲ್ಲ. ಅಯ್ಯಪ್ಪದ 41 ದಿವಸ ವ್ರತ ಮಾಡಿ, ಇವಾಗ ನೋಡಿ 40 ದಿವಸ ಅಂತ ವ್ರತ ಮಾಡ್ತೀವಿ, ಮನೇಲಿ ಯಾರೋ ಸತ್ತೋಗ್ಬಿಡ್ತಾರೆ, ಇಲ್ಲ ಅಂತಾರೆ ಯಾವುದೋ ಒಂದು ಹಳ್ಳ ತುಳ ಬಂದ್ಬಿಡ್ತದೆ. ಅವಾಗ ಮಾಲೆ ಬಿಚ್ಚೋಂಥ ಪರಿಸ್ಥಿತಿನೂ ಬಂದ್ಬಿಡ್ತದೆ ನಮಗೆ. ಅಯ್ಯಪ್ಪ ದರ್ಶನ ಆಗೋವರೆಗೂ ನಮ್ದು ಅಯ್ಯಪ್ಪ ದರ್ಶನ ಕಂಪ್ಲೀಟ್ ಆಗಲ್ಲ. ನಾವು ಶಬರಿಮಲೆ ಹೋಗಿ ಬಂದಿದ್ಮೇಲೆ ಅಯ್ಯಪ್ಪ ದರ್ಶನ ಕಂಪ್ಲೀಟ್ ಆಗೋದು. ಈಗ ಭಕ್ತಿ ಯೋಗದ ಮೂಲಕ ದೈವ ಸ್ವರೂಪದ ಅನುಭವವನ್ನ ಪಡೆಯೋದೇ ಅಯ್ಯಪ್ಪ ವ್ರತಾಚರಣೆಯ ಮೂಲ ಉದ್ದೇಶ ಅಂತ ಹೇಳಿ. ಭಕ್ತಿ ಅದರ ಜೊತೆಗೆ ವ್ರತಾಚರಣೆ. ಇಲ್ಲಿ ನೀವು ಹೇಳ್ದ ಹಾಗೆ ಆ ಸಂದರ್ಭ ಇದೆಯಲ್ಲ, ಮನೆಯವರನ್ನು ಕೂಡ ಎಷ್ಟೋ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೋಡಿದ್ದೀವಿ, ಮನೆಯವರನ್ನ ಮಾತನಾಡಿಸುವಂಥ ಪ್ರಯತ್ನಗಳಾಗೋದಿಲ್ಲ, ಮನೆಗೆ ಹೋಗೋದಿಲ್ಲ, 48 ದಿನ ಬೇರೆನೇ ಇದ್ದು ವ್ರತಾಚರಣೆಯನ್ನು ಮಾಡ್ತಾನೆ. ಮನಸ್ಸು ಯಾವುದೇ ರೀತಿಯಲ್ಲೂ ಬೇರೆ ಕಡೆ ವಾಲ್ಬಾರ್ದು ಅಥವಾ ಕೆಟ್ಟದ ವಿಚಾರಗಳ ಬಗ್ಗೆ ಮನಸ್ಸು ಹೋಗಬಾರ್ದು ಅಂತ ಹೇಳಿ. ಅಂತಹ ಸಂದರ್ಭ ಈಗ ಕಾಣಿಸ್ತಾ ಇದೆಯಾ? ಯಾಕಂದ್ರೆ ಕೇವಲ 3 ದಿನಗಳು, 1 ವಾರ, 10 ದಿನ ಈ ಥರ ವ್ರತಾಚರಣೆ ಮಾಡುವವರನ್ನು ನಾವು ಗಮನಿಸ್ತೀವಿ. ಇದು ಒಂದು ಪುರಾಣಗಳಲ್ಲಿ ಅಥವಾ ಈ ಒಂದು ರೀತಿಯ ವ್ರತಾಚರಣೆ ಇದೆಯಾ? ಪುರಾಣ ಕಾಲದಿಂದ ಮಾಡ್ಕೊಂಡ್ ಬಂದಿರೋದು ಇವಾಗ ಯಾರು ವ್ರತ ಮಾಡಲ್ಲ ಮೇಡಮ್. ಸ್ವಾಮೀಶ್ವರಂ ಯಾರು ಮತ ಏನು, ಇವಾಗ ಅವ್ನು ಮಾಲೆ ಹಾಕಿದ್ದಾನೆ, ಏನು ಕಪ್ಪು ಬಟ್ಟೆ ಹಾಕಿದ್ದಾನೆ, ಏನಕ್ಕೋಸ್ಕರ ಹಾಕಿದ್ದಾನೆ ಗೊತ್ತಿಲ್ಲ. ಅವ್ನು ಕಪ್ಪು ಬಟ್ಟೆ ಹಾಕಿದ್ದಾನೆ, ನಾವು ಹಾಕೋಣ. ಎಲ್ಲಿಗೆ ಹೋಗ್ತಾನೆ? ಶಬರಿಮಲೆಗೆ ಹೋಗ್ತಾನೆ, ನಾವು ಹೋಗೋಣ ಅಷ್ಟೇ. ಇವತ್ತು ಮಾಲೆ ಹಾಕೊಂತಾರೆ, ಬೆಳಿಗ್ಗೆ ಹೋಗ್ಬಿಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅಯ್ಯಪ್ಪ ಅಂದ್ರೆ ಏನಂತ ಗೊತ್ತಿಲ್ಲ ಅವ್ರಿಗೆ, ವ್ರತ ಅಂದ್ರೆ ಏನಂತ ಗೊತ್ತಿಲ್ಲ. ನಾನು ಅಯ್ಯಪ್ಪನ ನೋಡ್ಬೇಕು, ಅವ್ನ ಮೈಂಡ್ ಇರೋದು ಒಂದೇ, ಅವ್ನು ಕರಿ ಬಟ್ಟೆ ಹಾಕಿದ್ದಾನೆ, ಬೆಳಿಗ್ಗೆ ಎದ್ದೋಗ್ತಾನೆ, ಸ್ನಾನ ಮಾಡ್ತಾನೆ, 5 ಗಂಟೆಗೆ ಎದ್ದೋಗ್ತಾನೆ, ಸ್ನಾನ ಮಾಡ್ತಾನೆ. ಹೌದು, ಏನು ಸ್ನಾನ ಮಾಡ್ತಾನೆ ಗೊತ್ತಿಲ್ಲ, ಏನಕ್ಕೋಸ್ಕರ ಸ್ನಾನ ಮಾಡ್ತಾರೆ ಗೊತ್ತಿಲ್ಲ, ಸಾಯಂಕಾಲ ಏನಕ್ಕೆ ಸ್ನಾನ ಮಾಡ್ತಾರೆ ಗೊತ್ತಿಲ್ಲ. ಈಗಿನ ಗುರುಸ್ವಾಮಿಗಳು ಏನಂತಾರೆ, ಕನ್ನಿ ಸ್ವಾಮಿಗಳಿಗೆ ಅವಾಗ ಮಾಲೆ ಹಾಕೋ, ಇವಾಗ ಯಾರು ಹೇಳ್ಕೊಡೋದಿಲ್ಲ. ಏನೋ ಯಾವ ಕನ್ನಿ ಸ್ವಾಮಿ ಬಂದು ಗುರುಸ್ವಾಮಿ ಯಾವ ಥರ ವ್ರತ ಮಾಡಬೇಕು, ಕನ್ನಿ ಸ್ವಾಮಿ ಅಂದ್ರೆ ಏನು, ಕನ್ನಿ ಸ್ವಾಮಿ ಅಂತ ಹೇಳಿದ್ರೆ ಅಯ್ಯಪ್ಪನಿಗೆ ಶ್ರೇಷ್ಠ. ಯಾವಾಗ ಕನ್ನಿ ಸ್ವಾಮಿ ನನ್ನ ಸನ್ನಿಧಾನದಲ್ಲಿ ಕಾಲು ಇಕ್ಕಲ್ಲ, ಆಗ ನೀಲಿಮಲೆಯಲ್ಲಿ ನನ್ನ ಮದುವೆ ಅಂತ ಅಯ್ಯಪ್ಪ ಹೇಳಿರ್ತಾನೆ. ಅದಕ್ಕೆ ಕನ್ನಿ ಸ್ವಾಮಿಗೆ ವಿಶೇಷ, ತುಂಬಾ ವಿಶೇಷ ಆಗಿರ್ತದೆ. ಅವ್ರಿಗೆ ಕನ್ನಿ ಸ್ವಾಮಿಗೆ ತುಂಬಾ ವಿಶೇಷ ಆಗಿರ್ತದೆ. ಇದನ್ನ ಕನ್ನಿ ಸ್ವಾಮಿ ಅಂತಾರೆ. ಆದ್ರೆ ಇವಾಗ ಯಾವ ಗುರುಸ್ವಾಮಿಗಳು ಹೇಳ್ಕೊಡಲ್ಲ, ಸುಮ್ಮನೆ ಏನು ಬರ್ತಾರೆ, ಒಂದು ಈಗ ಯಾರು ರಥ ಅಂತ ಯಾರು ಹೇಳೋದಿಲ್ಲ. ಹೌದು, ರಥ ಅಂತ ಯಾರು ಹೇಳೋದಿಲ್ಲ. ಟ್ರಿಪ್ ಶಬರಿಮಲೆ ಒಂದು ಟ್ರಿಪ್, ಈ ಜನಕ್ಕೆ ತಲೆ ಕೂತ್ಕೊಂಡ್ಬಿಟ್ಟೆ. ಶಬರಿಮಲೆ ಒಂದು ಟ್ರಿಪ್ ಅಷ್ಟೇ. ಹೌದು, ಬೇರೆ ಏನು ಗೊತ್ತಿಲ್ಲ ಮೇಡಮ್ ಅವ್ರಿಗೆ. ಬದಲಾವಣೆಯ ಪರ್ವದಲ್ಲಿ ಈ ರೀತಿಯ ಬದಲಾವಣೆಗಳು ವ್ರತಾಚರಣೆಯಲ್ಲಿ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ರಿ. ಧನ್ಯವಾದಗಳು ರಮೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಅಯ್ಯಪ್ಪ ವ್ರತಾಚರಣೆಯ ನಿಯಮಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈ ಹಿಂದೆ ಯಾವ ರೀತಿಯಾಗಿ ವ್ರತಾಚರಣೆ ಮಾಡಲಾಗ್ತಾ ಇತ್ತು, ಈಗ ಬದಲಾವಣೆಯ ಸಂದರ್ಭದಲ್ಲಿ ಹೇಗಾಗಿದೆ. ಆದರೆ ಇನ್ನೂ ಅನೇಕರು ವ್ರತಾಚರಣೆಯನ್ನ ಮಾಡಿಯೇ ಹೋಗ್ತಾರೆ. ನಾವು ಶಬರಿಮಲೆಯ ನೇರ ಪ್ರಸಾರದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಪೊನ್ನಂಬಲ ಮೇಡು ಬೆಟ್ಟದಲ್ಲಿ ಜ್ಯೋತಿಯ ದರ್ಶನಕ್ಕಾಗಿ ಕಾಯ್ತಾ ಇರುವಂಥದ್ದು ಮಕರ ವಿಳಕ್ಕು, ಮಕರ ಜ್ಯೋತಿ. ಇದಕ್ಕಾಗಿ ಅನೇಕ ಭಕ್ತರು ಶಬರಿಮಲೆಯಲ್ಲಿ ಕಾತರದಿಂದ ಕಾಯ್ತಿದ್ದಾರೆ. ಈ ಒಂದು ಕ್ಷಣವನ್ನ ನಾವು ಕಣ್ತುಂಬಿಕೊಳ್ಬೇಕು. ಇದಕ್ಕಾಗಿಯೇ ವ್ರತಾಚರಣೆಯನ್ನ ಮಾಡಿ 1 ವರ್ಷದಿಂದ ಕಾಯ್ತಾ ಇರುವಂತಹ ಅಯ್ಯಪ್ಪ ಮಾಲಾಧಾರಿಗಳನ್ನು ನಾವು ನೋಡಿದ್ದೀವಿ. ಈ ಸಂದರ್ಭವನ್ನ ಕಣ್ತುಂಬಿಕೊಳ್ಳೋದಕ್ಕಾಗಿ 41 ದಿನ ಮಾತ್ರ ಅಲ್ಲ, ಇಡೀ ವರ್ಷ ದಿನದಿಂದ ನಾವು ಈ ಸಲ ಶಬರಿಮಲೆಗೆ ಮಕರ ಸಂಕ್ರಾಂತಿಯ ದಿನ ಹೋಗಬೇಕು, ನಾವು ಈ ಸಲ ಅಲ್ಲಿ ಮಕರ ಜ್ಯೋತಿಯನ್ನ ನೋಡಬೇಕು, ಮಕರ ವಿಳಕ್ಕನ್ನ ನೋಡಬೇಕು ಅಂತ ಹೇಳಿ ಅಯ್ಯಪ್ಪ ಮಾಲಾಧಾರಿಗಳು ಮೊದಲೇ ನಿರ್ಧಾರವನ್ನ ಮಾಡಿರ್ತಾರೆ. ಅದೇ ರೀತಿಯಾಗಿ ಇವತ್ತು ಲಕ್ಷಾಂತರ ಭಕ್ತರು ಅಲ್ಲಿ ಮಕರ ಜ್ಯೋತಿಗಾಗಿ ಕಾಯ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. 2 ವರ್ಷದ ಬಳಿಕ ದೊಡ್ಡ ಮಟ್ಟದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಶಬರಿಮಲೆಯಲ್ಲಿ ಇದ್ದಾರೆ.
ಮಕರ ಬೆಳಕು ಮಕರ ಜ್ಯೋತಿಗಾಗಿ ಅಯ್ಯಪ್ಪ ಮಾಲಾಧಾರಿಗಳು ಭಕ್ತರು ಕಾಯ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಸುರೇಶ್ ಕಣೆಮಡ್ಕ ಅವರು ಗುರುಸ್ವಾಮಿಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಗುರುಸ್ವಾಮಿಗಳೇ ಹೇಳ್ತಾ ಇದ್ರಿ, ಅಂದ್ರೆ ಒಂದು ಆಚರಣೆ ಇದೆಯಲ್ಲ, ಇದು ಇಡೀ ವರ್ಷ ನಮ್ಮನ್ನ ಕಾಯತ್ತೆ. ನಾವು ಏನೇ ತಪ್ಪು ಮಾಡಬಾರ್ದು, ಯಾವ ರೀತಿಯಾಗಿ ಇರಬೇಕು, ನಮ್ಮ ಜೀವನ ಹೇಗಿರಬೇಕು ಅನ್ನೋದನ್ನ ಈ ವ್ರತಾಚರಣೆ ಹೇಳತ್ತೆ ಅಂತ. ಹೌದು ಹೌದು ಹೌದು. ಅಂದ್ರೆ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಾಗಿ ಆ ವ್ರತಾಚರಣೆಯನ್ನು ಮಾಡಬೇಕಾದ್ದು ಅಯ್ಯಪ್ಪ ಪಂಥದಲ್ಲಿ ಮುಖ್ಯವಾದಂತಹ ಒಂದು ಸ್ವಾಮಿಗಳಿಗೆ ಇರುವಂತ ನಿಷ್ಠೆ ಅದು. ಮನಃಶುದ್ಧಿ ಆಗಿರ್ಬೇಕು, ದೇಹ ಶುದ್ಧಿ ಆಗಿರ್ಬೇಕು. ಹಾಗೆ ಆಧ್ಯಾತ್ಮಿಕವಾಗಿ ನಾವು ಭಕ್ತಿ ಜೊತೆಗೆ ವ್ರತ, ಇದು ಎರಡು ನೀವು ಹೇಳಿದಾಗೆ ಭಕ್ತಿ ಎಷ್ಟು ಹಾಡಾಗಿರ್ತೋ ವ್ರತಾಚರಣೆಯಲ್ಲಿ ಕೂಡ ಅಷ್ಟೇ ಕಟ್ಟುನಿಟ್ಟಾಗಿರ್ಬೇಕು. ಏನೇನು ಈಗಾಗ ಗುರುಸ್ವಾಮಿಗಳು ಹೇಳ್ತಾರೋ ಯಾವ ತರ ವ್ರತಾಚರಣೆ ಮಾಡ್ಬೇಕು, ಬೆಳಗಿನ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂತದ್ದಾಗಿರ್ಬೋದು, ಶರಣು ಕರೆಯುವಂತಾಗಿರ್ಬೋದು, ಸ್ನಾನ ಆಗಿರ್ಬೋದು, ತಣ್ಣೀರು ಸ್ನಾನ ಆಗಿರ್ಬೋದು, ನಮಗೆ ಆಹಾರ ಪದ್ಧತಿಗಳಾಗಿರ್ಬೋದು, ಅಥವಾ ನಡೆ ಮತ್ತು ನುಡಿ ಎರಡಲ್ಲೂ ನಾವು ಯಾರನ್ನ ಸಂಬೋಧಿಸುವ ಪ್ರತಿಯೊಂದು ಅಣುವೇಣು ತೃಣ ಕಾಷ್ಟಗಳಲ್ಲೂ ಕೂಡ ನಾವು ಅಯ್ಯಪ್ಪನನ್ನ ಕಾಣುತ್ತೇವೆ. ಪ್ರತಿಯೊಂದು ವಸ್ತು ಬಿಟ್ಟು ಅದಕ್ಕೆ ಒಂದು ಜೀವ ಕಳೆ ಇರುವಂತ ಎಲ್ಲವನ್ನು ಸ್ವಾಮಿ ಅಂತ ಕರಿಬೇಕು. ಅದು ಶ್ವಾನವಾಗಿರ್ಬೋದು, ಮನುಷ್ಯ ಆಗಿರ್ಬೋದು, ಪ್ರತಿಯೊಬ್ಬನಲ್ಲೂ ಕೂಡ ನಾನು ಪ್ರತಿಯೊಂದು ಜೀವಿಯಲ್ಲೂ ಕೂಡ ಅಯ್ಯಪ್ಪನನ್ನ ಕಾಣಬೇಕು ಅನ್ನೋಂಥದ್ದು ಸ್ವಾಮಿಗಳಿಗಿರುವಂತ ಒಂದು ವ್ರತದ ಒಂದು ನಿಯಮ. ಅದು ಅಯ್ಯಪ್ಪ ಸ್ವಾಮಿ ಅಖಂಡ ಬ್ರಹ್ಮಚಾರಿ. ಬ್ರಹ್ಮಚರ್ಯ ಅಂತೂ ಇದರಲ್ಲಿ ಅತ್ಯಂತ ಪ್ರಧಾನವಾದಂತ ವ್ರತ. ಇದಕ್ಕೆ ಸ್ವಲ್ಪ ಕೂಡ ಕೇಡು ಬರಬಾರ್ದು. ಅದಕ್ಕೋಸ್ಕರನೇ ನೀವೇನು ಉದ್ರೇಕಕಾರಿ ಬರುವಂತ ತಿನಿಸುಗಳನ್ನು ತಿನ್ನಬಾರ್ದು, ವಸ್ತು ಸನ್ನಿವೇಶಗಳನ್ನ ನೋಡಬಾರ್ದು. ಅದಕ್ಕೋಸ್ಕರ ನೋಡಿ, ಆದಷ್ಟು ಎಷ್ಟು ಸಾಧ್ಯವಿದೆಯೋ ಅಷ್ಟು ಆಶ್ರಮಗಳಲ್ಲಿ ವಾಸ ಮಾಡ್ತೇವೆ ನಾವು. ಮನೆಗಳನ್ನ ಬಿಟ್ಟು, ಮನೆ ಮಠ ಬಿಟ್ಟು ಸ್ವಾಮಿಗಳು ಒಂದು ಕೂಡು ಕುಟುಂಬವಾಗಿ ಗುರುಸ್ವಾಮಿಗಳು. ಇನ್ನೊಂದು ವಿಶೇಷ ಇದರಲ್ಲಿ ಏನಂದ್ರೆ ಮೇಡಮ್, ಸಾಮಾನ್ಯವಾಗಿ ಮಾಲೀಕ ಕನ್ನಿಸ್ವಾಮಿಯಾಗಿರ್ತಾನೆ, ಅಲ್ಲಿ ಆಳು ಗುರುಸ್ವಾಮಿಯಾಗಿರ್ತಾನೆ. ಆ ಮಾಲೀಕ ಅಷ್ಟು ದಿನ ಕೂಡ ಅಷ್ಟು ದೂರದಲ್ಲಿ ನಿಂತು ನಮಸ್ಕಾರ ಮಾಡ್ತಿದ್ದವನು ಅದೇ ಗುರುಸ್ವಾಮಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ. ಇದೊಂದು ವಿಶೇಷವಾದಂತಹ ಒಂದು ಇದು. ಇಲ್ಲಿ ಮತ್ತೆ ಅಸ್ಪೃಶ್ಯ ಅಥವಾ ಉಪೇಕ್ಷಿತ ಬಂಧುಗಳು ಇರ್ಬೋದು. ನಮಗೆ ಇವತ್ತು ಆ ಸನ್ನಿವೇಶ ತನಕ, ಆ ದಿನದ ಬೆಳಿಗ್ಗೆ ತನಕ ಅವರ ಅಂಗಳದಿಂದ ಹೊರಗೆ ನಿಲ್ಲೋವನು ಅವತ್ತು ಮಾಲೆ ಮುದ್ರೆ ಧರಿಸಿದ ಮೇಲೆ ಲೌಕಿಕ ಸಂಬಂಧಗಳೇ ಇಲ್ಲ ಇಲ್ಲಿ ಅಂತ, ಲೌಕಿಕ ಆಕರ್ಷಣೆಗಳಿಲ್ಲ, ಲೌಕಿಕ ಸಂಬಂಧಗಳಿಲ್ಲ. ಇಲ್ಲ 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 ಅದೊಂದು ಇದು ಬೇರೆ ಯಾವ ಪಂಥದಲ್ಲೂ ಕೂಡ, ಯಾವ ವ್ರತಾಚರಣೆ, ಯಾವ ದೇವರ ವ್ರತದಲ್ಲಿ ಕೂಡ ಇಲ್ಲದಂತ ಒಂದು ವಿಶೇಷವಾದಂತಹ ಒಂದು ವ್ರತಾಚರಣೆ ಮತ್ತು ಒಂದು ಈ ಒಂದು ಸಂಬಂಧಗಳು ಅಯ್ಯಪ್ಪ ವ್ರತದಲ್ಲಿದೆ. ಅದಕ್ಕೋಸ್ಕರನೇ ಎಲ್ಲ ಈ ಕೋಟ್ಯಾನುಕೋಟಿ ಭಕ್ತರು ಕೂಡ ಅಯ್ಯಪ್ಪ ದರ್ಶನಕ್ಕಾಗಿ ವರ್ಷದಿಂದ ವರ್ಷಕ್ಕೆ ಈ ತರ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಸರ್ಕಾರ, ನಾವು ಮುಖ್ಯವಾಗಿ ಹೇಳುವಂತದ್ದು ಕೇರಳ ಸರ್ಕಾರ ಮತ್ತು ಅಯ್ಯಪ್ಪ ಭಕ್ತರು ಇದನ್ನ ವಾಣಿಜ್ಯ ಉದ್ದೇಶಕ್ಕೆ ಮೀಸಲಾಗಿಸದೆ ಇದೊಂದು ಸಮಾಜಕ್ಕೆ ಒಳ್ಳೆಯ ಉದ್ದೇಶಕ್ಕೋಸ್ಕರ ಬಳಕೆ ಆಗ್ಬೇಕು ಈ ಒಂದು ಅಯ್ಯಪ್ಪ ಸ್ವಾಮಿಯ ಈ ಒಂದು ಸನ್ನಿಧಿ ಅಂತ ಅನ್ನುವಂಥದ್ದನ್ನು ಮುಖ್ಯವಾಗಿ ಗಮನ ಇಟ್ಕೊಳ್ಬೇಕು. ಅಂದ್ರೆ ಇವತ್ತು ನಾವು ಹೇಳಬಾರ್ದು, ಯಾವುದೇ ರಾಜಕೀಯ ಅಲ್ಲ, ಆದ್ರೆ ಕೇರಳ ಸರ್ಕಾರ ಇವತ್ತು ನಾವು ಮುಖ್ಯವಾಗಿ ಈ ಏನೇನು ಇಷ್ಟು ವರ್ಷಗಳ ಕಾಲ ಅದನ್ನ ಒಂದು ಸರ್ಕಾರದ ಆದಾಯದ ದೃಷ್ಟಿಯಲ್ಲಿ ಮಾತ್ರ ಆದಾಯ ಎಷ್ಟಾಗಿದೆ ಅನ್ನೋದನ್ನ ನಿನ್ನೆ ಕೂಡ ಅವರು ಹೇಳಿದ್ದಾರೆ, ಅದರ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನವೆಂಬರ್ ಇಂದ ಇಲ್ಲಿವರೆಗೂ ಎಷ್ಟು ಆದಾಯ ಆಗಿದೆ, ಅದಕ್ಕೆ ತಕ್ಕನಾಗಿ ಅಲ್ಲಿ ಅಯ್ಯಪ್ಪ ಭಕ್ತರಿಗೆ ಸೌಕರ್ಯಗಳು, ಮೂಲ ಸೌಕರ್ಯಗಳನ್ನು ಒದಗಿಸುವಂತದ್ದಾಗ್ಲಿ ಅಥವಾ ಪ್ರಸಾದ ವಿತರಣೆಯಲ್ಲಿ ಆಗುವಂತ ಲೋಪದೋಷಗಳಾಗ್ಲಿ ಇದನ್ನ ಸರಿಪಡಿಸುವ ಇದಕ್ಕೆ ಅವ್ರು ಗಮನ ಹರಿಸ್ತಾ ಇಲ್ಲ ಅನ್ನೋದು ಖೇದಕರ ವಿಷಯ. ಅದು ಯಾವ ಸರ್ಕಾರ ಆಗಿರ್ಬೋದು, ಯಾವುದೇ ಜನಪ್ರತಿನಿಧಿಗಳಿಗೆ ಮಾಡ್ಬೇಕಾದ್ದು. ಅಂದ್ರೆ ಯಾಕಂದ್ರೆ ಇಡೀ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಿಂದಲೂ ಕೂಡ ಇವತ್ತು ಅದನ್ನ ಇಂತಹ ಒಂದು ಸರ್ಕಾರ ಇದೆ ಅನ್ನೋದನ್ನ ಅವ್ರು ಹೇಳ್ತಾ ಇಲ್ಲ. ಆದ್ರೆ ನಮಗೆ ಅಯ್ಯಪ್ಪ ದರ್ಶನ ಮಾಡ್ಬೇಕು ಅನ್ನೋದು ಒಂದೇ ಒಂದು ಭಾವ ಪರವಶರಾಗಿ ಇವತ್ತು ಜನ ಅಲ್ಲಿ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಅವರಿಗೆ ಕೊಡುವಂತ ಒಂದು ಮೂಲ ಸೌಕರ್ಯಗಳು ಆ ಒಂದು ಕ್ಷೇತ್ರಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಒಂದು ವ್ಯವಸ್ಥೆಗಳನ್ನ ಮಾಡಬೇಕಾದ್ದು ಆ ಸರ್ಕಾರದ ಮುಖ್ಯ ಕರ್ತವ್ಯ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಈ ಅಯ್ಯಪ್ಪ ಭಕ್ತರು ಕೂಡ ನಮ್ಮ ವ್ರತಾಚರಣೆಯಲ್ಲೂ ಕೂಡ ನಾವು ಯಾವ್ದು ಲೋಪ ಬರದ ರೀತಿಯಲ್ಲಿ ನಾವು ಒಟ್ಟು ಭಕ್ತರನ್ನ ಇಷ್ಟು ಸಂಖ್ಯೆಯಲ್ಲಿ ಕರ್ಕೊಂಡು ಹೋಗ್ಬೇಕು, ಇಷ್ಟು ವರ್ಷ ಇಷ್ಟು ದಿನ ಅಲ್ಲಿ ಹೋಗ್ಬೇಕು, ಆ ತರದ ಭಾವನೆಗಳಿಟ್ಕೊಳ್ಳದೆ ನಾನೇನು ಒಂದು ಗುರುಸ್ವಾಮಿ ಆಗಿದ್ದೇನೋ ಅಥವಾ ಸ್ವಾಮಿ ಆಗಿದ್ದೇನೋ, ಕನ್ನಿಸ್ವಾಮಿ ಆಗಿದ್ದೇನೋ, ಪಯಮಸ್ವಾಮಿ ಆಗಿದ್ದೇನೋ, ಮುಂಬರುವ ಅಂತ ಒಂದು ಪೀಳಿಗೆಯಲ್ಲೂ ಕೂಡ ಈ ಒಂದು ಅಯ್ಯಪ್ಪ ನಾಮ ಹೀಗೆ ಉಳಿಬೇಕು. ದಿವ್ಯ ಜ್ಯೋತಿ ಕಾಣಿಸಿಕೊಂಡಿದೆ. ಗುರುಸ್ವಾಮಿಗಳೇ, ಮಾತನಾಡಿಸ್ತೀನಿ ನಾನು. ಮಕರ ಜ್ಯೋತಿಯ ದರ್ಶನ
ಈಗ ಆಗ್ತಾ ಇದೆ. ಲಕ್ಷಾಂತರ ಭಕ್ತರು ಕಾಯ್ತಾ ಇರುವಂತಹ ಮಕರ ಜ್ಯೋತಿಯ ದರ್ಶನಕ್ಕಾಗಿ ಏನು ಭಕ್ತರು ಕಾಯ್ತಾ ಇದ್ರು, ಆ ದರ್ಶನ ಈಗ ಆಗ್ತಾ ಇದೆ. ನಾವಾಗಲೇ ಹೇಳ್ತಾ ಇದ್ವಿ ಮಕರ ಜ್ಯೋತಿ ಮತ್ತು ಮಕರ ವಿಳಕ್ಕಿಗೆ ಇರುವಂತಹ ವ್ಯತ್ಯಾಸ ಮತ್ತು ಸಂಬಂಧ ಏನು, ಅದರ ಹಿನ್ನೆಲೆ ಏನು ಅನ್ನೋದನ್ನ ಹೇಳ್ತಾ ಇದ್ವಿ. ಮಕರ ಜ್ಯೋತಿಯನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಲಕ್ಷಾಂತರ ಭಕ್ತರು ಕಾಯ್ತಾ ಇದ್ರು. ಈಗ ಪೊನ್ನಂಬಲ ಮೇಡುವಿನಲ್ಲಿ ಕಾಣಿಸ್ತಾ ಇದೆ ಮಕರ ಜ್ಯೋತಿ. ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ದರ್ಶನಕ್ಕೆ ಕ್ಷಣಗಣನೆ ಇತ್ತು, ಆದರೆ ಆ ಕ್ಷಣಗಣನೆಯಲ್ಲಿ ಈಗ ಮಕರ ಜ್ಯೋತಿ ಕಾಣಿಸಿಕೊಂಡಿದೆ. ಆ ಒಂದು ಜ್ಯೋತಿ ಬರೋದಕ್ಕಿಂತ ಮುಂಚೆ ಗರುಡ 3 ಬಾರಿ ಸುತ್ತು ಬರ್ತಾರೆ ಅನ್ನುವಂತಹ ಪ್ರತೀತಿಯೂ ಇದೆ. ಕತ್ತಲಾದ ಬಳಿಕ ಮಕರ ಜ್ಯೋತಿ ಕಾಣಿಸುತ್ತೆ. ಆ ಸಂದರ್ಭದಲ್ಲಿ ಸ್ವಾಮಿಯೇ ಶರಣಂ ಅಯ್ಯಪ್ಪ ಅನ್ನುವಂತಹ ಒಂದು ಘೋಷ ಇದೆಯಲ್ಲ, ಮಂತ್ರ ಇದೆಯಲ್ಲ, ಇದು ಬಹಳ ಜೋರಾಗಿ ಅಯ್ಯಪ್ಪ ಸ್ವಾಮಿಗಳಿಂದ ಕೇಳಿ ಬರುತ್ತೆ. ಆ ಮಕರ ಜ್ಯೋತಿಗಾಗಿ 1 ವರ್ಷ ಕಾಯ್ತಾ ಇರ್ತಾರೆ. ಮಕರ ಜ್ಯೋತಿಯನ್ನ ನಾವು ನೋಡಿದ್ರೆ ನಮ್ಮ ಇಡೀ ಜೀವನ ಪಾವನ ಅನ್ನುವಂತಹ ಒಂದು ನಂಬಿಕೆಯನ್ನ ಇಟ್ಟುಕೊಂಡು ಈ ಕ್ಷಣಕ್ಕಾಗಿ ಕಾಯ್ತಾ ಇರ್ತಾರೆ. 48 ದಿನಗಳ ವ್ರತಾಚರಣೆಯನ್ನ ಮಾಡ್ತಾ ಇರ್ತಾರೆ. ಈಗ ಲಕ್ಷಾಂತರ ಭಕ್ತರು ಕಾಯ್ತಾ ಇದ್ದಂತಹ ಬೆಟ್ಟದಲ್ಲಿ ಜ್ಯೋತಿಯ ದರ್ಶನ ಆಗಿದೆ. 3 ಬಾರಿ ಜ್ಯೋತಿಯ ದರ್ಶನ ಆಗತ್ತೆ. ನಾವಾಗಲೇ ಹೇಳ್ತಾ ಇದ್ವಿ ಮಕರ ವಿಳಕ್ಕು ಅಂದರೆ ಈಗ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಬರುವಾಗ ಕರ್ಪೂರ ಪೂಜೆಯ ಮಕರ ದೀಪ ಆದರೆ ಮಕರ ಜ್ಯೋತಿ ಆಕಾಶದಲ್ಲಿ ಕಾಣಿಸುವಂತಹ ನಕ್ಷತ್ರ, ಇದನ್ನ ನೋಡೋದಿಕ್ಕೇನೆ ನೂರಾರು ಭಕ್ತರು ಅಲ್ಲಿಗ ಲಕ್ಷಾಂತರ ಭಕ್ತರಿದ್ದಾರೆ. ಮಕರ ಜ್ಯೋತಿಯ ದರ್ಶನ ಆಗಿದೆ. 3 ಬಾರಿ ಮಕರ ಜ್ಯೋತಿಯ ದರ್ಶನ ಆಗಿರೋದನ್ನ ನಾವು ನಿಮಗೆ ನೇರ ಪ್ರಸಾರದ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಯಾರ್ಯಾರಿಗೆ ಈಗ ಶಬರಿಮಲೆಯಲ್ಲಿ ಇಲ್ಲ, ಯಾರ್ಯಾರು ಈ ಒಂದು ಜ್ಯೋತಿಯನ್ನ ಕಣ್ತುಂಬಿಕೊಳ್ಬೇಕು ಅಂತ ಇದ್ದಾರಲ್ಲ, ಅವರಿಗೆ ಈ ಒಂದು ದರ್ಶನದ ನೇರ ಪ್ರಸಾರದ ದೃಶ್ಯಗಳಲ್ಲಿ ತೋರಿಸಿದೀವಿ. ಈಗ ಆರತಿ ಆಗತ್ತೆ, ಪೂಜೆ ಆಗತ್ತೆ. ಮಕರ ಜ್ಯೋತಿ ಆದ ನಂತರ ಪೂಜೆಯನ್ನ ಮಾಡಲಾಗತ್ತೆ. ವಿಜೃಂಭಣೆಯಿಂದ ಈಗ ಮಕರ ಜ್ಯೋತಿಯನ್ನ ನೋಡಿದಂತಹ ಭಕ್ತರು ಪೂಜೆಯನ್ನ ನೋಡುವಂತಹ ಸಮಯ. ಮಾಲಾಧಾರಿಗಳು ಇದಕ್ಕಾಗಿಯೇ ಕಾಯ್ತಾ ಇದ್ರು, ಅಯ್ಯಪ್ಪ ಭಕ್ತರು ಇದಕ್ಕಾಗಿಯೇ ಕಾಯ್ತಾ ಇದ್ರು. ಅಯ್ಯಪ್ಪ ಸ್ವಾಮಿಯ ದರ್ಶನ, ಮಕರ ಜ್ಯೋತಿಯ ದರ್ಶನ ಅನ್ನುವಂತಹ ಕಾರಣಕ್ಕಾಗಿಯೇ ಶಬರಿಮಲೆಗೆ ಈ ಸಂದರ್ಭದಲ್ಲಿ ಹೋಗುವ ಭಕ್ತರ ಸಂಖ್ಯೆ ಲಕ್ಷಾಂತರ. ಬೆಟ್ಟದಲ್ಲಿ ಜ್ಯೋತಿಯ ದರ್ಶನ ಆಗಿದೆ. ಈಗ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದಲ್ಲಿ ಪೂಜೆ ನೆರವೇರುತ್ತೆ. ಈ ಸಂದರ್ಭ ಇದೆಯಲ್ಲ, ಅದು ಯಾರಿಗೂ ರೋಮಾಂಚನವನ್ನ ಉಂಟು ಮಾಡುವಂತಹ ಸಂದರ್ಭ, ಒಂದು ರೀತಿ ಭಕ್ತಿಯ ಪುಳಕವನ್ನ ಉಂಟು ಮಾಡುವಂತಹ. ನಮಗೆ ಕಾಣಿಸ್ತಾ ಇಲ್ವಾ, ಕಾಣಿಸ್ತು ಮಕರ ಜ್ಯೋತಿ, ಕಾಣಿಸ್ತು ಮಕರ ಜ್ಯೋತಿ ಬರ್ತಾ ಇದೆ ಅನ್ನೋದಿದೆಯಲ್ಲ, ಅದಕ್ಕಾಗಿ ಕಾಯ್ತಾ ಇರ್ತಾರೆ. ಉಸಿರನ್ನ ಬಿಗಿ ಹಿಡಿದು ಕಾಯ್ತಿರ್ತಾರೆ, ಈ ಕ್ಷಣ ಬರುತ್ತೆ, ಈ ಕ್ಷಣ ಬರುತ್ತೆ ಅಂತ ಹೇಳಿ. ಅಂತಹ ಕ್ಷಣ ಬಂದಾಗ ಇದೆಯಲ್ಲ, ಅವರಲ್ಲಿ ಉಂಟಾಗುವ ರೋಮಾಂಚನ. ಪೊನ್ನಂಬಯಲು ಮೇಡು ಬೆಟ್ಟದಲ್ಲಿ ಜ್ಯೋತಿಯ ದರ್ಶನ, ಅದನ್ನ ನಿಮಗೆ ನಾವು ತೋರಿಸ್ತಾ ಇದ್ವಿ ಶಬರಿಮಲೆಯಿಂದ ನೇರ ಪ್ರಸಾರದ ದೃಶ್ಯಗಳಲ್ಲಿ. ಅಯ್ಯಪ್ಪ ಭಕ್ತರು ಇದನ್ನ ಕಣ್ತುಂಬಿಕೊಳ್ಳಬಹುದು. ನೇರ ಪ್ರಸಾರದ ದೃಶ್ಯಗಳಲ್ಲಿ ಮಕರ ಜ್ಯೋತಿಯನ್ನ ಕಣ್ತುಂಬಿಕೊಂಡು ನಮ್ಮ ಜೀವನ ಪಾವನ ಆಯಿತು ಅಂತ ಹೇಳುವಂತಹ ಅನೇಕ ಭಕ್ತರನ್ನ ನಾವು ನೋಡಿದ್ವಿ. ಸ್ವಾಮಿಯೇ ಶರಣಮ್ಮಯ್ಯಪ್ಪ ಅನ್ನುವಂತಹ ಜಯ ಘೋಷವನ್ನ, ಮಂತ್ರವನ್ನ ಮೊಳಗಿಸಲಾಗುತ್ತೆ. ಈ ಕ್ಷಣಕ್ಕಾಗಿ ಕಾಯ್ತಾ ಇರುವಂತಹ ಭಕ್ತರು ತಮ್ಮ ಜೀವನ ಪಾವನವಾಯಿತು, ನಮ್ಮ ಪುಣ್ಯ ಇವತ್ತು ಇನ್ನೂ ಜಾಸ್ತಿ ಆಯಿತು ಅಂತ ಅಂದುಕೊಳ್ಳುವ ಸಮಯ. ಈಗ ಶಬರಿಮಲೆಯಲ್ಲಿ ಅಯ್ಯಪ್ಪ ಸನ್ನಿಧಾನದಲ್ಲಿ ಪೂಜೆಯನ್ನ ನೆರವೇರಿಸಲಾಗತ್ತೆ. ಮಕರ ವಿಳಕ್ಕಿನಲ್ಲಿ ಆರ್ಯರು ಸ್ವಾಧೀನಪಡಿಸಿಕೊಂಡ ನಂತರ ಈ ಪದ್ಧತಿ ಬದಲಾಗಿದೆ. ಆಗ ದೇವಸ್ವಂ ಬೋರ್ಡ್ ನೌಕರರು ಹಾಗೂ ಅಯ್ಯಪ್ಪ ಕಾರ್ಯಕರ್ತರು ಈಗ ಆ ಕರ್ಪೂರದ ಮೂಲಕ ಆರತಿಯನ್ನ ಬೆಳಗ್ತಾರೆ. ಸಾಂಕೇತಿಕವಾಗಿ 3 ಬಾರಿ ಬೆಳಗಲಾಗತ್ತೆ. ಮಕರ ಜ್ಯೋತಿ ಅಂತ ನಾವಾಗಲೇ ಹೇಳಿದ್ವಿ, ಆಕಾಶದಲ್ಲಿ ನಕ್ಷತ್ರವ ಬರುತ್ತಲ್ಲ, ಆಕಾಶದಲ್ಲಿ ಬೆಳಗುವಂತಹ ನಕ್ಷತ್ರ ಇದೆಯಲ್ಲ, ಅದುವೇ ಮಕರ ಜ್ಯೋತಿ. ಮಕರ ಜ್ಯೋತಿಯನ್ನ ಆಕಾಶದಲ್ಲಿ ಕಾಣಿಸಿಕೊಳ್ಳುವ ನಕ್ಷತ್ರ ಅಂತ ಹೇಳಲಾಗುತ್ತೆ. ಇವತ್ತು ಉದಯಿಸುವ ನಕ್ಷತ್ರವನ್ನ ಮಕರ ಜ್ಯೋತಿ ಅಂತ ಕರೆಯುವಂತಹ ಅಯ್ಯಪ್ಪ ಮಾಲಾಧಾರಿಗಳು ಇದಕ್ಕಾಗಿಯೇ ಅವರು ಕಾತರದಿಂದ ಕಾಯ್ತಿದ್ದಾರೆ, ಕುತೂಹಲದಿಂದ ಕಾಯ್ತಾ ಇದ್ರು. ಆ ಕ್ಷಣವನ್ನ ಈಗ ಕಣ್ತುಂಬಿಕೊಂಡಿದ್ದಾರೆ. ಸೂರ್ಯಾಸ್ತದ ನಂತರ ಗೋಚರಿಸುತ್ತೆ, ಸ್ವಲ್ಪ ಸಮಯದಲ್ಲೇ ಕಣ್ಮರೆಯಾಗುತ್ತೆ. ಪಂದಳಂನಿಂದ ಶಬರಿಮಲೆಗೆ ಅಯ್ಯಪ್ಪನ ತಿರುವಾಭರಣವನ್ನ ತರುವ ದಿನ ಈ ನಕ್ಷತ್ರವು ಆಕಾಶದಲ್ಲಿ ಕಾಣಿಸಿಕೊಳ್ಳುತ್ತೆ ಅನ್ನೋದು ಭಕ್ತರ ನಂಬಿಕೆ. ನಿಮಗೆ ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಮಕರ ಜ್ಯೋತಿಯ ದರ್ಶನ ಆಗಿದೆ. ಈ ದರ್ಶನಕ್ಕಾಗಿಯೇ ಕಾಯ್ತಾ ಇದ್ರು ಭಕ್ತರು. ಲಕ್ಷಾಂತರ ಭಕ್ತರು ಶಬರಿಮಲೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಕೇರಳ ಅರಣ್ಯ ಇಲಾಖೆಯ ಅಧೀನದಲ್ಲಿರುವ ಪೊನ್ನಂಬಲ ಮೇಡಿನಲ್ಲಿ ಮಕರ ದೀಪದ ಬೆಳಗುವುದರ ಮೂಲಕ, ಕರ್ಪೂರದ ಆರತಿಯನ್ನ ಮಾಡುವುದರ ಮೂಲಕ ಈಗ ಪೂಜೆಯನ್ನ ನೆರವೇರಿಸಲಾಗುತ್ತೆ.
ನಾವು ನೋಡಿದಂತಹ ಕೆಲವೇ ಸೆಕೆಂಡ್ಗಳಲ್ಲಿ ಕಾಣಿಸಿದ ಮಕರ ಜ್ಯೋತಿಯ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ದೃಷ್ಟಿಯಿಂದ ಬೇಗನೆ ಮಸಕಾಗುತ್ತೆ. 3 ಬಾರಿ ನಮಗೆ ಈ ಮಕರ ಜ್ಯೋತಿ ನೋಡೋದಕ್ಕೆ ಸಿಗುತ್ತೆ. ಈ ಕ್ಷಣ ಇದೆಯಲ್ಲ, ಈ ಕ್ಷಣಕ್ಕಾಗಿಯೇ ಲಕ್ಷಾಂತರ ಭಕ್ತರು ಕಾಯ್ತಾ ಇದ್ದಿದ್ದು. ಆತನಿಗೆ ನಮನವನ್ನ ಸಲ್ಲಿಸಬೇಕು, ನಾವು ಆತನನ್ನ ಈ ಜ್ಯೋತಿಯ ಮೂಲಕ ಕಣ್ತುಂಬಿಕೊಳ್ಬೇಕು. ಈಗ ಅಯ್ಯಪ್ಪ ಸ್ವಾಮಿ ನಮಗೆ ದರ್ಶನ ಕೊಟ್ಟ, ಈತ ಭೂಮಿಗೆ ಬಂದ ದಿನ 3 ಬಾರಿ ಭಕ್ತರಿಗೆ ಕಾಣಿಸಿಕೊಂಡಂತಹ ಕ್ಷಣ ಅನ್ನೋದು ಭಕ್ತರ ನಂಬಿಕೆ, ಭಕ್ತರಲ್ಲಿ ಇರುವಂತಹ ಪ್ರತೀತಿ. ಈಗ ಇರುಮುಡಿಯನ್ನ ಕಟ್ಟಿಕೊಂಡು ಹೋದಂತಹ ಅಯ್ಯಪ್ಪ ಮಾಲಾಧಾರಿಗಳು ಇವತ್ತಿನ ದಿನವೇ ಅಲ್ಲಿ ನಾವು ಮಕರ ಜ್ಯೋತಿಯನ್ನ ನೋಡಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಮಾಡಬೇಕು ಅಂತ ಕಾಯ್ತಾ ಇದ್ದಂತಹ ಭಕ್ತರಿಗೆ ಸುಯೋಗ ಸಿಕ್ಕಿದೆ. ಅದುವೇ ಮಕರ ಜ್ಯೋತಿಯ ದರ್ಶನ ಆಗಿದೆ. ಮಕರ ಜ್ಯೋತಿಯ ದರ್ಶನಕ್ಕಾಗಿ ಕಾಯ್ತಾ ಇದ್ದ ಭಕ್ತರ ಮನಸ್ಸಿನಲ್ಲಿ ನಾವು ಪಾವನರಾದ್ವಿ, ನಮ್ಮ ಮನಸ್ಸು ಪ್ರಫುಲ್ಲವಾಗಿದೆ, ರೋಮಾಂಚನವಾಗಿದೆ. ಆಧ್ಯಾತ್ಮಿಕದ ನೆಲೆಗಟ್ಟಿನಲ್ಲಿ ಇರುವಂತಹ ಈ ದಿನಕ್ಕಾಗಿ ಕಾಯ್ತಾ ಇದ್ದಂತಹ ಭಕ್ತರು ಇವತ್ತು ನಾವು ಪುಣ್ಯ ಪ್ರಾಪ್ತಿಯನ್ನ ಪಡೆದುಕೊಂಡಿದ್ದೀವಿ ಅನ್ನುವಂತಹ ದಿನ. ಉತ್ತರಾಯಣವು ಮಕರ ಸಂಕ್ರಮದಿಂದ ಆರಂಭ ಆಗಿ ಈಗ ಸಾಮಾನ್ಯ ದೇವರುಗಳ ಬ್ರಹ್ಮ ಮುಹೂರ್ತ ಅಂತ ಪರಿಗಣಿಸುವಂತಹ ದಿನದಲ್ಲಿ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿದೆ. ಅದುವೇ ಅಯ್ಯಪ್ಪ ಸ್ವಾಮಿಯ ಮಕರ ಜ್ಯೋತಿಯ ದರ್ಶನ. ಪೊನ್ನಂಬಲಮೇಡು ಬೆಟ್ಟದಲ್ಲಿ ಮಕರ ಜ್ಯೋತಿಯ ದರ್ಶನ ಆಗಿದೆ. ಅಯ್ಯಪ್ಪ ಭಕ್ತರು ಜಯಘೋಷವನ್ನ ಅಲ್ಲಿ ಮೊಳಗಿಸಿದ್ದಾರೆ. ಸ್ವಾಮಿಯೇ ಶರಣಮ್ಮಯ್ಯಪ್ಪ ಅನ್ನುವಂತಹ ಈ ಮಂತ್ರ ಇದೆಯಲ್ಲ, ಅವರು ಮಾಲೆಯನ್ನ ಹಾಕಿದ ದಿನದಿಂದ ಪ್ರತಿ ಕ್ಷಣ ಅದನ್ನ ಹೇಳಬೇಕು, ಪ್ರತಿ ಸಂದರ್ಭದಲ್ಲಿ ಅದನ್ನ ಹೇಳಬೇಕು. ಯಾರನ್ನ ಸಂಬೋಧನೆ ಮಾಡುವಾಗಲೂ ಸ್ವಾಮಿಯೇ ಅಂತ ಕರಿಬೇಕು. ಯಾವುದೇ ರೀತಿಯಾದಂತಹ ಲೌಕಿಕ ಆಕರ್ಷಣೆ ಇಲ್ಲ, ಯಾವುದೇ ರೀತಿಯಾದಂತಹ ಲೌಕಿಕಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಗಳು ಇಲ್ಲ. ಇಲ್ಲಿ ಮದ್ಯಾಹಾರ, ಮಾಂಸಾಹಾರ ಇವೆಲ್ಲವೂ ನಿಷಿದ್ಧ. ಕಪ್ಪು ಬಟ್ಟೆಯನ್ನ ಧರಿಸಬೇಕು. ಇದು ಕೂಡ ಲೌಕಿಕತೆಯನ್ನ ನಾವು ಅದನ್ನ ದೂರ ಮಾಡಿದಂತಹ ಒಂದು ವಿಶೇಷವನ್ನ ನಾವು ಗಮನಿಸಬಹುದು. ಎಲ್ಲರೂ ಒಂದೇ ರೀತಿಯಾಗಿ ವ್ರತಾಚರಣೆಯನ್ನ ಮಾಡೋದು, ಕಪ್ಪು ಬಟ್ಟೆಯನ್ನ ಧರಿಸೋದು, ಎಲ್ಲರೂ ಸಮಾನರು, ಇಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ ಅನ್ನೋದನ್ನ ತಿಳಿಸುವುದೇ ಇಲ್ಲಿ. ಶ್ರೀಮಂತ ಅನ್ನೋದಿಲ್ಲ, ಬಡವ ಅನ್ನೋದಿಲ್ಲ, ಜೊತೆಗೆ ಇದರಲ್ಲಿ ಜಾತಿ ಧರ್ಮದ ಭೇದ ಇಲ್ಲ. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನ ಹಾಕಿದ್ರು, ಇರುಮುಡಿಯನ್ನ ಕಟ್ಟಿದ್ರು. ಗುರುಸ್ವಾಮಿ ಆಗಿರ್ಬೋದು, ಅದರ ಜೊತೆಗೆ ಈಗಾಗಲೇ ಮಾಲಾಧಾರಿಗಳು ವ್ರತಾಚರಣೆಯನ್ನು ಮಾಡೋದು, ಇವೆಲ್ಲವೂ ವಿಶೇಷವಾಗಿದೆ. ಮಕರ ಜ್ಯೋತಿ ಕಾಣಿಸಿಕೊಂಡಿದೆ. ಅಯ್ಯಪ್ಪ ಮಾಲಾಧಾರಿಗಳು ಅದನ್ನ ಕಣ್ತುಂಬಿಕೊಂಡಿದ್ದಾರೆ. ಇದುವೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.